ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತಿನ ಎಕ್ಸ್ಪರ್ಟ್ ಅಥವಾ ಜ್ಞಾನಿ ತಮಗೆ ಗೊತ್ತಿರೋರು ಧಾರವಾಡದ ಫ್ಯೂಚರ್ ಬಯೋಟೆಕ್ನ ಸ್ಥಾಪಕರಾದಂಥ ಡಾಕ್ಟರ್ ಮಂಜುನಾಥ್ ಇವರನ್ನ ನಾವು ಹಿಂದೆ ಸುಮಾರು ಸೂಕ್ಷ್ಮಾಣು ಜೀವಿಗಳ ಕುರಿತಾದ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದಿದ್ವಿ. ಇವತ್ತಿನ ಚರ್ಚೆಯ ವಿಷಯ ಕೃಷಿ ಬೆಳೆಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಅಡಿಕೆ ಅಂತ ವಾಣಿಜ್ಯ ಪ್ರಮುಖ ಬೆಳೆಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಪಾತ್ರ. ಇದು ನಾವು ಸಾಯಿಲ್ ಸೈನ್ಸು ಕ್ಲಾಸಲ್ಲಿ ಡಾಕ್ಟರ್ ಪ್ರಸನ್ನ ಕವರ್ ಮಾಡಿದ್ದಾರೆ. ಆದರೆ ನಿರ್ದಿಷ್ಟವಾಗಿ ಏನಾಗಿದೆ, ಅಡಿಕೆ ಸೀಸನ್ನು, ಎಲ್ಲರೂ ಅಡಿಕೆ ಹಾಕಿದ್ದಾರೆ, ಅಡಿಕೆ ಹರಳುವುದಿದ್ರೆ ಎಲ್ಲರಿಗೂ ಟೆನ್ಷನ್ನು. ಇಲ್ಲಿ ಅಡಿಕೆ ಹರಳುವುದರದಕ್ಕೆ ಆ ಥರದ್ದಕ್ಕೆ ಅಥವಾ ಯಾವುದೇ ಬೆಳೆಯಲ್ಲಿ ಹೂವುದರದಕ್ಕೆ ಹಲವಾರು ಕಾರಣಗಳಿರುತ್ತೆ. ಆದರೆ ಅದರಲ್ಲಿ ಅತ್ಯಂತ ಪ್ರಮುಖವಾದ ಕಾರಣ ಈ ಸೂಕ್ಷ್ಮ ಪೋಷಕಾಂಶಗಳ, ಆದರೆ ಒಟ್ಟಾರೆ ಪೋಷಕಾಂಶಗಳ ಕೊರತೆ ಕೂಡ ಮಹತ್ವದಿರುತ್ತೆ. ಹಾಗಾಗಿ ಇವತ್ತು ನಮ್ಮ ಚರ್ಚೆಯ ವಿಷಯ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಹೇಳೋದನ್ನು ನಾವು ಚರ್ಚೆ ಮಾಡೋಕ್ಕೆ ಹೊರಟಿದ್ದೀವಿ. ಇವರು ತಮಗೆ ಗೊತ್ತಿರುವಂತೆ ಈಗಾಗಲೇ ನಾವು ಸಾಕಷ್ಟು ಸರಿ ಹೇಳಿದ್ದೀವಿ, ನೇರ ಪ್ರಸಾರ ಕೂಡ ಬಂದಿದ್ದರು. ಸೊ ಇವರು ಧಾರವಾಡದಲ್ಲಿ ಫ್ಯೂಚರ್ ಬಯೋಟೆಕ್ ಅಂಥೇಳಿ ಸೂಕ್ಷ್ಮಾಣು ಜೀವಿಗಳ ಉತ್ಪಾದನೆ ಮಾಡುವಂತಹ, ಸರಬರಾಜು ಮಾಡುವಂತಹ ಒಂದು ಲ್ಯಾಬೊರೇಟರಿಯನ್ನು ಮಾಡ್ಕೊಂಡಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮೂಲತಃ ಇವರದ್ದು ಆಫೀಸ್ ಇದೆ, ಜೊತೆಗೆ ಬೇರೆ ಕಡೆ ಪ್ರೊಡಕ್ಷನ್ ಯೂನಿಟ್ ಇದೆ. ಅದ್ರ ಜೊತೆಗೆ ಇವರು ಸೂಕ್ಷ್ಮ ಪೋಷಕಾಂಶಗಳನ್ನು ತಯಾರಿ ಮಾಡ್ತಾರೆ. ಅಂದರೆ ಬೇರೆ ಬೇರೆ ನಿರ್ದಿಷ್ಟ ಉದ್ದೇಶಕ್ಕಾಗಿ ಅವರದ್ದೇ ಕಾಂಬಿನೇಷನ್ಸನ್ನು ರೆಡಿ ಮಾಡಿ ಲೈಸೆನ್ಸ್ ತೊಗೊಂಡು ಮಾಡ್ತಾಯಿದ್ದಾರೆ. ಅದು ಸಾಕಷ್ಟು ಜನ ನಿಮ್ಗೆ ಗೊತ್ತು, ಈಗಾಗಲೇ ಸಾಕಷ್ಟು ಜನ ತರಿಸ್ಕೊಂಡು ಬಳಕೆ ಕೂಡ ಮಾಡಿದ್ದೀರಿ. ಅವ್ರ ಜೊತೆಗೆ ಹಲವಾರು ನಮ್ಮ ವೀಕ್ಷಕರ ಸಂಪರ್ಕ ಇದೆ. ಬನ್ನಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಭೇಟಿಯಾಗಿ ಇವತ್ತು ಸೂಕ್ಷ್ಮ ಪೋಷಕಾಂಶಗಳ ಕುರಿತಾದಂತಹ ಚರ್ಚೆಯನ್ನು ಮಾಡಿ ಬರೋಣ. ಸರ್ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ಸ್ವಾಗತ, ಮತ್ತು ನಮ್ಮ ವಾಹಿನಿಗೆ ಮತ್ತೆ ಸ್ವಾಗತ. ಹಿಂದೆ ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ರಿ ಸರ್. ಈಗ ನಿಮ್ಮನ್ನ ಪರಿಚಯ ಮಾಡಿಸೋದಂತೂ ಏನು ನಮ್ಮ ವೀಕ್ಷಕರಿಗೆ ಹೊಸದಾಗಿ ಏನು ಬೇಕಿಲ್ಲ, ನಾನು ಪ್ರಸ್ತಾವನೆಯಲ್ಲಿ ಹೇಳಿದಷ್ಟೇ ಸಾಕು. ಸರ್, ಈಗ ನಾವು ಪ್ರತಿದಿನದ ನಮ್ಮ ನೇರ ಪ್ರಸಾರದಲ್ಲಿ ಬಹುತೇಕ ಇಡೀ ಕರ್ನಾಟಕದಲ್ಲಿ ಎಲ್ಲೋದರಲ್ಲಿ ಅಡಿಕೆ ಹಾಕಿದ್ದಾರೆ. ಯಾಕೆಂದರೆ ಎಲ್ಲರಿಗೂ ದುಡ್ಡು ಆಗಬೇಕು, ದುಡ್ಡು ಆಗ್ತಾ ಇದೆ. ಅಡಿಕೆ ಅದು ಎಲ್ಲಿವರೆಗೂ ಓಡ್ತದೋ ಗೊತ್ತಿಲ್ಲ. ಎಲ್ಲರಿಗೂ ಮುಖ್ಯವಾಗಿ ಹೂ ಉದುರ್ತಾ ಇದೆ. ಅದು ಬರೀ ಅಡಿಕೆ ಒಂದು ವಿಷಯ ಅಲ್ಲ, ತೆಂಗಿನಲ್ಲಿ ಬರುತ್ತೆ, ಹತ್ತಿನಲ್ಲಿ ಬರುತ್ತೆ, ಇನ್ನು ಹಲವಾರು ಬೆಳೆಗಳಲ್ಲಿ ಈ ಸಮಸ್ಯೆ ಕಂಡುಬರುತ್ತೆ. ನಾವು ಎಲ್ಲರಿಗೂ ಹೇಳೋದು ನೋಡಿ, ಎಲ್ಲರದ್ದು ತಲೆಯಲ್ಲಿ ಏನಿದೆ, ಇದಕ್ಕೇನೋ ರೋಗ ಬಂದಿದೆ, ಇದಕ್ಕೇನೋ ಕೀಟ ಬಂದಿದೆ ಹೇಳೋದೇ ಇರುತ್ತೆ. ಏನು ಹೊಡಿಲಿ ಅಂತ ಹೇಳೋದನ್ನು ಕೇಳೋಕ್ಕೆ ನಮ್ಮ ಹತ್ರ ಮಾಡಿರ್ತಾರೆ. ಆದರೆ ನಾವು ಹೇಳ್ತೀವಿಲ್ಲ, ಯಾವುದೇ ಬಹುತೇಕ ಬೆಳೆಗಳಲ್ಲಿ ಪೋಷಕಾಂಶಗಳ ಏರುಪೇರು, ಆಮೇಲೆ ಹವಾಮಾನದ ಸಮಸ್ಯೆ, ಆಮೇಲೆ ನೀರಾವರಿಯಲ್ಲಿ ಸಮಸ್ಯೆ, ಎಲ್ಲದಕ್ಕೂ ಸೇರಿಕೊಂಡು ಇದೊಂದು ಸಂಕೀರ್ಣ ವಿಷಯ. ಅದರಲ್ಲಿ ಎಷ್ಟೋ ಜನಕ್ಕೆ ಅದು ಸಮಾಧಾನ ಆಗೋದಿಲ್ಲ ಅದು. ಸೊ ಈಗ ಬಹಳ ಮಹತ್ವದ ವಿಷಯ ಸಾಮಾನ್ಯವಾಗಿ ಪೋಷಕಾಂಶದಿರುತ್ತೆ ಎಲ್ಲ ಬೆಳೆಗಳಲ್ಲಿ. ಈಗ ಸರ್, ನಾವು ಇವತ್ತಿನ ಚರ್ಚೆಯ ವಿಷಯ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಗಿಡಗಳಲ್ಲಿ ಏನು ಸಮಸ್ಯೆ ಆಗುತ್ತೆ ಹೇಳೋದನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಈಗ ಅದಕ್ಕಿಂತ ಮೊದಲೇ ಸರ್, ನಾವು ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲೇ ಒಟ್ಟಾರೆ ನಾವು 16-17 ಪೋಷಕಾಂಶಗಳು ಹೇಳ್ತೀವಿ, ಅದು ಯಾವ್ಯಾವುದು ಅಂತ ನೀವು ಹೇಳ್ಬೋದಾ? ಖಂಡಿತ. ಸಸ್ಯಗಳಿಗೆ ಬೇಕಾಗಿದ್ದು. ಖಂಡಿತ. ಈಗ ಬೆಳೆಗಳಲ್ಲಿ ನಾವು ಪೋಷಕಾಂಶವನ್ನು ನಾವು ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇಳುವರಿ ಬರ್ತದೆ. ಈಗ ನಮ್ಮ ಹಿರಿಯರೊಂದು ಗಾದೆ ಮಾತು ಮಾಡಿದ್ದಾರೆ ಸರ್, ಊಟ ಬಲ್ಲವನಿಗೆ ರೋಗವಿಲ್ಲ. ಊಟ ಬಲ್ಲವನಿಗೆ ರೋಗ ಇಲ್ಲ. ಇದರ ಅರ್ಥ ಏನು ಅಂತಂದರೆ, ಯಾವ ಮನುಷ್ಯನಿಗೆ ಯಾವ ಥರದ ಆಹಾರವನ್ನು ಯಾವ ಸಮಯದಲ್ಲಿ ಎಷ್ಟು ಸೇವಿಸಬೇಕು ಅಂತ ಯಾವ ಮನುಷ್ಯನಿಗೆ ಗೊತ್ತಿರುತ್ತೋ ಅವನಿಗೆ ರೋಗ ಬಾಧೆ ಅನ್ನೋದು ಕಡಿಮೆ ಇರ್ತದೆ ಅನ್ನೋದು. ಸೊ ಅದೇ ರೀತಿ ನಮ್ಮ ಬೆಳೆಗಳಲ್ಲೂ ಸಹ ಈ ಪೋಷಕಾಂಶಗಳನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿದ್ದೆ ಆದರೆ ನಮ್ಮ ಬೆಳೆಗಳಿಗೆ ಬರ್ತಕ್ಕಂಥ ತೊಂದರೆಗಳು, ರೋಗ, ಇವನ್ ಕೆಲವು ಸಂದರ್ಭದಲ್ಲಿ ಕೀಟ ಕೂಡ ನಾವು ಅದಕ್ಕೆ ನಿರೋಧಕ ಶಕ್ತಿಯನ್ನು ನಾವು ಇಲ್ಲೇ ಮಾಡ್ಕೋಬಹುದು. ಸೊ ನಮ್ಮ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ವಿಷಯಕ್ಕೆ ಬಂದಾಗ ಇಲ್ಲಿ ಟೋಟಲ್ ಆಗಿ ಇಲ್ಲಿವರೆಗೂ ನಮ್ಮ ಕೃಷಿ ವಿಜ್ಞಾನಿಗಳು 16 ಪೋಷಕಾಂಶಗಳು ಬೇಕು ಅಂತ ಹೇಳ್ತಾ ಇದ್ರು. ಈಗ ಮತ್ತೊಂದು ಪೋಷಕಾಂಶ ಸೇರ್ಕೊಂಡಿರೋದ್ರಿಂದ 17 ಪೋಷಕಾಂಶಗಳು ಬೇಕು ಅಂತ ಹೇಳಿ ನಾವು ಹೇಳ್ತಾ ಇವಿ. ಅದರಲ್ಲಿ 3 ವಿಭಾಗವಾಗಿ ಭಾಗ ಮಾಡಲಾಗಿದೆ. 3 ಭಾಗ ಏನಪ್ಪಾ ಅಂತಂದ್ರೆ, ಒಂದು ಪ್ರಧಾನ ಪೋಷಕಾಂಶ, ಮೇಜರ್ ಅದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ಅವನ್ನ ಪ್ರಧಾನ ಪೋಷಕಾಂಶ ಕರಿತೀವಿ. ಅವು ಯಾವಪ್ಪ ಅಂತಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್, NPK ಅಂತ 3 ಕರಿತೀವಿ.
ಎರಡನೇದು ಲಘು ಪೋಷಕಾಂಶಗಳು ಅಥವಾ ಉಪಪ್ರಧಾನ ಪೋಷಕಾಂಶಗಳು ಅಂತ ನಾವು ಕರಿತೀವಿ, ಅಥವಾ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಕರಿತೀವಿ. ಅವು ಯಾವಪ್ಪ ಅಂತಂದ್ರೆ ಪ್ರೈಮರಿ, ಸೆಕೆಂಡರಿ. ಇದು ಯಾವುದಪ್ಪ ಅಂತಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಗಂಧಕ. ಸುಣ್ಣ, ಮೆಗ್ನೀಷಿಯಂ ಮತ್ತು ಗಂಧಕ ಇವನ್ನ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಥವಾ ಉಪಪ್ರಧಾನ ಪೋಷಕಾಂಶಗಳು ಅಂತ ನಾವು ಕರಿತೀವಿ. ಮೂರನೇ ಕೆಟಗರಿ ಬಂದಾಗ ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವುವು ಅಂತಂದ್ರೆ ಕಬ್ಬಿಣ, ಸತು, ಮ್ಯಾಂಗನೀಸ್, ಬೋರಾನ್, ಮಾಲಿಬ್ಡಿನಮ್, ಕಾಪರ್ ಮತ್ತು ಕೋಬಾಲ್ಟ್, ಇವಿಷ್ಟನ್ನ ನಾವು ಕ್ಲೋರಿನ್ ಒಂದು ಇಷ್ಟನ್ನ ನಾವು ಸೂಕ್ಷ್ಮ ಪೋಷಕಾಂಶಗಳು ಅಂತ ಕರಿತೀವಿ. ಇಲ್ಲಿ ಸರ್ ನಾವು ಪೋಷಕಾಂಶ ಅಂದ ತಕ್ಷಣ ಜನರ ತಲೆಯಲ್ಲಿ ಬಹುತೇಕ ಇದರಲ್ಲಿ NPK ಅಂದರೆ ಓಕೆ ಹೆಚ್ಚಿಗೆ ಬೇಕಾಗುತ್ತೆ. ಒಂದು ಭಾಳಷ್ಟು ಜನ ತಪ್ಪೋದೆಲ್ಲಿ ಅಂದರೆ ಬರೀ ಯೂರಿಯಾ ಕೊಡ್ತಾರೆ, ಅದರಲ್ಲಿ ಅರ್ಧ ಬೆಳೆ ಹಾಳಾಗೋದಕ್ಕೆ, ಒಟ್ಟಾರೆ ಇಂಬ್ಯಾಲೆನ್ಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಬೇಡ ಇನ್ನು ಹೆಚ್ಚು ಅಂದರೆ NPK ಕೊಡ್ತಾರೆ. ನಾವೆಲ್ಲ ಎಲ್ಲರಿಗೂ ಹೇಳ್ತೀವಿ ಯೂರಿಯಾ ಒಂದೇ ಮಾಡಿಬಿಡ್ರಪ್ಪ, ಏನೇ ಯಾವ್ದಾದ್ರು ಗೊಬ್ಬರ ಹಾಕಿ, ಯಾವ್ದಾದ್ರು ಬ್ರ್ಯಾಂಡಿಂದ ಹಾಕಿ, ಏನಾದ್ರು ಮಾಡಿ NPK 3 ಇದ್ದಿದ್ದನ್ನೇ ಹಾಕಿ. ಬರೀ DAP ಹಾಕಿದೆ ಸರ್ ಅಂದರೆ ಪೊಟ್ಯಾಷಿಯರ್ ಹಾಕಬೇಕು, ಆ ಸಮಸ್ಯೆ ಇದೆ. ಇನ್ನು NPK ಹಾಕಿದ್ರು ಕೂಡ ಈ ಮುಂದಿನ ಪೋಷಕಾಂಶಗಳ ಬಗ್ಗೆ ಯಾರೂ ತಲೆನೇ ಕೆಡಿಸ್ಕೊಂಡಿಲ್ಲ. ಹಾಗಿದ್ದ ಸಮಸ್ಯೆ ಅರ್ಧ ಸಮಸ್ಯೆ ಆಗ್ತಾ ಇರೋದಲ್ಲಿ ನಿಜ. ಈಗ ನಿಮ್ಮ ಈ ಸಾವಯವ ಗೊಬ್ಬರ ಕೊಟ್ಟಾಗ ಬಹುತೇಕ ಎಲ್ಲದೂ ನೈಸರ್ಗಿಕವಾಗಿ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಇರ್ತಿತ್ತು. ಆವಾಗ ಈ ಥರ ಏರುಪೇರುಗಳು ಆಗ್ತಿರ್ಲಿಲ್ಲ. ಈಗ ಬರೇ NPK ಕೊಟ್ಟರು ಉಳಿದಿದ್ದು ಕೊಡಲಿಲ್ಲ, ಅಥವಾ ಬರೇ N ಮತ್ತು P ಕೊಟ್ಟರು K ಕೊಡಲಿಲ್ಲ. ಅಲ್ಲಿ ಸಮಸ್ಯೆಗಳು ಉಲ್ಬಣ ಆಗಿದೆ ಅಂತ ನಾವು ಅನ್ಕೋಬೋದು. ಸರ್, ಈಗ ನಾವು ಇವತ್ತಿನ ಚರ್ಚೆಯಲ್ಲಿ ಸೂಕ್ಷ್ಮ ಪೋಷಕಾಂಶಕ್ಕೆ ಇದು ಮಾಡಿದ್ದೀವಿ. ಮುಖ್ಯವಾಗಿ ಈಗ ನಾವು ಇಂಡಿವಿಜುವಲ್ ಹೋಗೋದಕ್ಕಿಂತ ಮುಖ್ಯವಾಗಿ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಏನು ಸಮಸ್ಯೆ ಆಗುತ್ತೆ ದೊಡ್ಡ ಒಂದೊಂದು ಕ್ರಾಪ್ ವೈಸ್ ಹೋಗೋಣ. ಈಗ ನಮ್ಗೆ ಮೇನ್ ಸಮಸ್ಯೆ ಇರೋದು ಎಲ್ಲರೂ ದಿನ ಕೇಳೋದು ಅಡಿಕೆಯಲ್ಲಿ ಹರಳುವುದ್ರದ್ದು ಈಗ ಸೀಸನ್ ಇದೆ. ನಾವು ಅಡಿಕೆನೇ ತೊಗೊಂಡ್ರೆ ಆಮೇಲೆ ಬೇರೆ ಬೇರೆ ಹೊಲದ ಬೆಳೆ ಎಲ್ಲ ತೊಗೊಳ್ಳೋಣ. ಸೂಕ್ಷ್ಮ ಪೋಷಕಾಂಶಗಳ ಶಾರ್ಟೇಜಿಂದ, ಕೊರತೆಯಿಂದ ಏನೆಲ್ಲ ಸಮಸ್ಯೆ ಬರುತ್ತೆ? ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಸರ್, ಒಂದು ಮೊದಲನೇದಾಗಿ ಅದರಲ್ಲಿ ಹೂ ಒಡೆಯುವುದು, ಫಾರ್ ಎಕ್ಸಾಂಪಲ್, ಮತ್ತು ಹೂ ಒಡೆಯೋದ್ರ ಜೊತೆಗೆ ಅದರಲ್ಲಿ ನಾವು ಪಾಲಿನೇಷನ್ ಅಂತ ಏನಂತೀವಿ, ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಅದರಲ್ಲಿ ಗಂಡು ಮತ್ತು ಹೆಣ್ಣು ಭಾಗ, ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಭಾಗ ಸರಿಯಾಗಿ ಡೆವಲಪ್ಮೆಂಟ್ ಆಗಿದ್ರೆ ಪರಾಗಸ್ಪರ್ಶ ಕ್ರಿಯೆ ನಡೆದ ತಕ್ಷಣ ಅಲ್ಲಿ ಬೀಜ ಫಾರ್ಮೇಶನ್ ಆಗ್ತದೆ, ಬೀಜ ಕಾಯಿ ಕಟ್ಟುವಂತ ಕೆಲಸ ಆಗುತ್ತೆ. ಈಗ ನೀವು ಹೂ ಹೊಡೆಯೋದು ಅಂತ ಹೇಳಿದ್ರಲ್ವ, ನೀವು ಹೇಳಿದ ಈಗ ಅಡಿಕೆ ಹಿಂಗ್ ಬಂದಾಗ ಒಂದು ಹೊಂಬಾಳೆ ಕವರ್ ಆಗಿ ಬರ್ತದೆ, ಅದು ಓಪನ್ ಆಗೋದು ಇಲ್ಲ ಸರ್. ಇದರಲ್ಲಿ ಮಾಮೂಲಿ ಫ್ಲವರಿಂಗ್ ನಲ್ಲಿ ಮೇಜರ್ ಆಗಿ ಪಾಲಿನೇಷನ್, ಹೂ ಹೊಡೆಯೋದು ಅಂದ್ರೆ ಓಪನ್ ಆಗೋದು. ಅದರಲ್ಲಿ ಈಗ ಮುಖ್ಯವಾಗಿ ನಿಮಗೆ ಪಾತ್ರ ನಿರ್ವಹಿಸೋದು ಅಂತಂದ್ರೆ ಬೋರಾನ್ ಸಸ್ಯಗಳ ಸಂತಾನೋತ್ಪತ್ತಿ ಭಾಗಗಳ ಬೆಳವಣಿಗೆಗೆ ಅತಿ ಪ್ರಮುಖವಾಗಿ ಬೇಕಾದಂತ ಬೋರಾನ್. ಅದರಲ್ಲಿ ಹೂವು ನಿಮಗೆ ಕಾಣ್ಲಿಕ್ಕೆ ಹೂವು ಇರ್ತದೆ, ಅದ್ರ ಒಳಗಡೆ ಸಂತಾನೋತ್ಪತ್ತಿ ಭಾಗ, ಅದರ ಗಂಡು ಭಾಗವಾದ್ರೂ ಹೂನಾಗಿರ್ಬೋದು ಅಥವಾ ಹೆಣ್ಣು ಭಾಗ ಆದ್ರೂ ಪೋಲನ್ ಎರಡರಲ್ಲಿ ಒಂದು ಸರಿಯಾಗಿ ಡೆವಲಪ್ಮೆಂಟ್ ಆಗಿಲ್ದಲೇ ಇರ್ಬೋದು. ಸೊ ಹೂವು ಜಾಸ್ತಿ ಕಾಣ್ತವೆ, ಕಾಯಿ ಕಟ್ಟೋ ಸಮಯಕ್ಕೆ ಬಂದಾಗ ಹೂವೆಲ್ಲ ಉದುರೋಗ್ತವೆ. ಅಲ್ಲಿ ಸಮಸ್ಯೆ ಆಗಿರೋದು ಅಂದ್ರೆ ಏನು ಅಂದ್ರೆ ಬೋರಾನ್. ನಾವೇನ್ ಮಾಡ್ತೀವಿ ರೈತರು, ಬೇಕಾಗೋದು ಸ್ವಲ್ಪ ಕೆಲಸ ಬಹಳ ಮಹತ್ವ ಸರ್. ಈಗ ನಾವು ಸಾರಿಗೆ ಉಪ್ಪು ಎಷ್ಟು ಹಾಕ್ತಿವಿ, ಒಂದ್ ಚಮಚ ಉಪ್ಪಿಲ್ಲ ಅಂದ್ರೆ ಕಾಳು ಬೇಳೆ ಎಲ್ಲ ವೇಸ್ಟ್, ಎಲ್ಲ ಸಪ್ಪೆ ಆಗ್ತದೆ. ಆ ರೀತಿ ಬೇಕಾದ ಪ್ರಮಾಣ ಕಡಿಮೆ ಇರಬಹುದು, ಆದ್ರೆ ಅವು ಪಾತ್ರ ಮಾತ್ರ ಮಹತ್ತರವಾದಂತ ಪಾತ್ರವನ್ನ. ಸೊ ಹಾಗಾಗಿ ಇದು ಸರಿಯಾಗಿ ಹೂವಿನ ಎಲ್ಲ ಅವಯವಗಳು ಸರಿಯಾಗಿ ಡೆವಲಪ್ ಆಗದೇ ಮುಂದೆ ಪಾಲಿನೇಷನ್ ಆಗದೇ ಬಿದ್ದು ಹೋಗ್ತದೆ, ನಮಗೆ ಅಡಿಕೆಕಾಯಿ ಆಗೋದಿಲ್ಲ ಸರ್. ಸೊ ಅದಕ್ಕೋಸ್ಕರ ಅವರು ಬೋರಾನ್ ಅನ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು. ಇನ್ನೊಂದು ಸರ್, ಬೋರಾನ್ ಇನ್ನೊಂದು ಮುಖ್ಯವಾದ ಸಮಸ್ಯೆ ನಾವು ನೋಡೋದು ಅಡಿಕೆನಲ್ಲಿ ಆ ಕ್ರಾಸ್ ಬರೋದು, ಹಿಡಿಮುಂಡಿಗೆ ಅಂತ ಕಾಮನ್ ಆಗಿ ಹೇಳ್ಬಿಡ್ತಾರೆ, ಗರಿಗಿಡ್ಡ ಆಗೋದು ಮಾಡೋದು, ಅದು ಕೂಡ ಬೋರಾನ್ ಡೆಫಿಷಿಯನ್ಸಿ ಇಲ್ಲ ಸರ್. ಅದು ಹಿಡಿಮುಂಡಿಗೆ ರೋಗ ಏನಿದೆ ಸಂಪೂರ್ಣವಾಗಿ ಅದರ ಶಾರೀರಿಕ ತೊಂದರೆ. ಸೊ ಫಿಸಿಯಾಲಜಿ ಬೇರಿಂದ ಹಿಡ್ಕೊಂಡು ಅದ್ರ ಇವನ್ ನೆಮಟೋಡ್ದು ಅಲ್ಲಿ ಪಾತ್ರ ಇರ್ತದೆ ಕೆಲವೊಂದ್ಸಲ. ಸೊ ಇದು ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಬೋರಾನ್ ನಲ್ಲಿ ಇದು ಕೊರತೆ ಆದ್ರೆ ನೀವು ತೆಂಗು ಮತ್ತು ಅಡಿಕೆಯಲ್ಲಿ ಗರಿ ಈ ತರ ಹಿಂಗ್ ಮುರಿತದೆ, ತುದಿಯಲ್ಲಿ ನೀವು ನೋಡಿರ್ಬೋದು. ಹಿಂಗೆ ಗರಿ ಹಿಂಗ್ ಸೀದಾ ಇರೋ ಬದಲು ಹಿಂಗ್ ಮುದ್ದಿರುತ್ತೆ, ಆರೋ ತರ ಇರ್ತದೆ ಹಿಂಗೆ. ಹಿಂಗೆ ಚೂಪ್ ಆಗ್ತದೆ, ಇಲ್ಲ ಹಿಂಗ್ ಮುರಿತದೆ ಸರ್ ಮಧ್ಯದಲ್ಲಿ.
ಸೊ ಆ ರೀತಿ ಅಂದ್ರೆ ನೀವದು ಅದು ಆ ದಿಂಡಿ ಏನಿದೆ ಅದು ಒಡಿತದ ಅಥವಾ ತುದಿ ಮುರಿತದ? ಆ ಗರಿ ಏನು ಹಿಂಗೆ ಸ್ಟ್ರೈಟ್ ಆಗಿ ನಿಲ್ತದಲ್ಲ ಹಿಂಗೆ ಇರುತ್ತೆ, ಹೌದು. ಅದರಲ್ಲಿ ಮಧ್ಯದ ಭಾಗ ಹಿಂಗೆ ಡೊಂಕ್ ಆಗ್ತದೆ, ಅರ್ಧ ಭಾಗದಲ್ಲಿ ಹಿಂಗೆ ಬೀಳ್ತದೆ ಅದು. ಓಕೆ ಓಕೆ, ಹಿಂಗೆ ಹಿಂಗಾಗ್ತದೆ. ಹಿಂಗೆ ಓಕೆ. ಸೊ ಅದನ್ನ ನಾವು ಬೋರಾನ್ ಡಿಫಿಷಿಯನ್ಸಿ. ಗರಿ ಗಿಡ್ಡ ಆಗೋದು? ಗರಿ ಗಿಡ್ಡ ಆಗೋದಕ್ಕಿಂತನೂ ಗರಿ ಮೇಲ್ಗಡೆ ಸುಕ್ಕು ಬರ್ತದೆ. ಓಕೆ. ಈ ಬಾಳೆಯಲ್ಲಿ ನೀವು ಅಡಿಕೆಯಲ್ಲಿ ತೆಂಗಿನಲ್ಲಿ ಗರಿ ಸುಕ್ಕಲಾಗ್ತದೆ ಮತ್ತು ತನ್ನ ರೆಗ್ಯುಲರ್ ಶೇಪ್ ಏನಿರ್ತದೆ ಅದು ಇರೋದಿಲ್ಲ ಆ ಗರಿಗೆ. ರೆಗ್ಯುಲರ್ ಶೇಪ್ ಅದರದ್ದು ಗಣ್ಣು ಇರುತ್ತಲ್ವಾ, ಈ ಮರದ್ದು ಗಣ್ಣು ಸಾಮಾನ್ಯ ಅದು, ಅಥವಾ ನೀವೇನಂತೀರ ಹಾಳೆ ಸೇರ್ಕೊಂಡಿರೋ ಜಾಗ, ಅದು ಹಿಂಗೆ ಕರೆಕ್ಟ್ ನಾರ್ಮಲ್ ಇರ್ಬೇಕು, ರಿಂಗು. ಅದು ಕ್ರಾಸ್ ಆಗೋದು ಅದು ಹಿಡಿಮುಂಡಿಗೆ ರೋಗದ್ದನೇ ಲಕ್ಷಣ. ಅದಕ್ಕೂ ನೇರವಾಗಿ ಬೋರಾನಿಗೆ ಸಂಬಂಧ. ಓಕೆ ಓಕೆ. ಸೊ ಇದು ಈ ರೀತಿ ಈ ಬೋರಾನ್ ಇದೊಂದು ಹೂವಿನ ಅಂಗಾಂಗಗಳ ಸಮಸ್ಯೆ ಶುರುವಾಗ್ತದೆ. ಪಾಲಿನೇಷನ್ ಅದೊಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಸರ್. ಇದು ಬೋರಾನ್ ಅನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ವೈಜ್ಞಾನಿಕವಾಗಿ ಕೊಡಬೇಕಾಗ್ತದೆ ಸರ್. ಸಾಯಿಲ್ ಟೆಸ್ಟ್ ಇದೆಲ್ಲದಕ್ಕೂ ನಾವು ನೋಡೋದಾದ್ರೆ ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ನಾವು ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು. ಬಟ್ ನಾರ್ಮಲ್ ಸಾಯಿಲ್ ಟೆಸ್ಟ್ ನಲ್ಲಿ ಅದು ಯಾವ್ದು ಮಾಡೋದಿಲ್ಲ. ಇಲ್ಲ, ಅವ್ರಿಗೆ ಹೇಳ್ಬೇಕಾಗ್ತದೆ. ನಾರ್ಮಲ್ ಏನ್ ಮಾಡ್ತಾರೆ, NPK, ಆಮೇಲೆ pH, EC, ಆರ್ಗ್ಯಾನಿಕ್ ಕಾರ್ಬನ್ ಅಷ್ಟೇ ಸೀಮಿತವಾಗಿ ಮಾಡ್ತಾರೆ. ಅವ್ರಿಗೆ ಕೇಳ್ಕೊಂಡು ನಾವು ಮಾಡ್ಕೊಂಡು. ಬಟ್ ಎಲ್ಲ ಲ್ಯಾಬ್ಗಳಲ್ಲಿ ಇದು ವ್ಯವಸ್ಥೆ ಇರುತ್ತಾ ಸೂಕ್ಷ್ಮ ಪೋಷಕಾಂಶ? ಆಲ್ಮೋಸ್ಟ್ ಇರುತ್ತೆ ಸರ್. ಈ ನಮ್ಮ KVKಗಳಲ್ಲಿ ಇರುತ್ತೆ. KVK ಮತ್ತು ಸಾಯಿಲ್ ಟೆಸ್ಟಿಂಗ್ ಫೆಸಿಲಿಟಿಯಲ್ಲಿ ನಾವು ಕೇಳಿ ಮಾಡಿಸ್ಕೋಬೇಕಷ್ಟೇ. ಅದಕ್ಕೇನು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಮಾಡ್ಬೋದು, ಬಟ್ ಮಾಡ್ತಾರೆ ಖಂಡಿತವಾಗಿ. ಓಕೆ. ಸೊ ಈಗ ಅದು ಒಂದಾಯ್ತು, ಬೋರಾನ್ ಸಮಸ್ಯೆ ಆಯ್ತು. ಇನ್ನು ಅಥವಾ ಓಕೆ, ಬೋರಾನು ಬೇರೆ ಬೆಳೆಗಳಲ್ಲಿ ಏನು ಸಮಸ್ಯೆ ಆಗುತ್ತೆ? ಆಲ್ಮೋಸ್ಟ್ ಎಲ್ಲ ಬೆಳೆಗಳಲ್ಲೂ ಸರ್, ಬೆಳೆಗಳಲ್ಲಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಭಾಗಗಳ ಬೆಳವಣಿಗೆ ಅದು ಎಲ್ಲ ಗಿಡದಲ್ಲೂ ಹೂ ಅಂತೂ ಎಲ್ಲೆಲ್ಲಿ ಎಲ್ಲೆಲ್ಲಿ ರಿಪ್ರೊಡಕ್ಷನ್ ಇನ್ವಾಲ್ವ್ ಆಗ್ತದೋ ಅಲ್ಲೆಲ್ಲ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಅನ್ನ ಬೆಳವಣಿಗೆಗೆ ಬೋರಾನ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಬೋರಾನನ್ನ ಈಗ ನಾವು ಅಡಿಕೆ ಉದಾಹರಣೆ ತಗೊಂಡ್ರೆ, ಒಂದು ವರ್ಷಕ್ಕೆ ಅಡಿಕೆಗೆ ಎಷ್ಟು ಬೋರಾನ್ ಬೇಕು? ಒಂದು ವರ್ಷಕ್ಕೆ ನಾವು ಸರ್ ಒಂದು ಗಿಡಕ್ಕೆ, ದೊಡ್ಡ ಗಿಡಕ್ಕೆ ಈಗಾಗಲೇ ಎಷ್ಟೋ ವರ್ಷ ಇಳುವರಿ ಕೊಡ್ತಾ ಇದೆ ಆ ಥರದ ಗಿಡಕ್ಕೆ, ಅಷ್ಟು ಗಿಡಕ್ಕೆ ನಾವು ಅಪ್ ಟು ಒಂದು ಗಿಡಕ್ಕೆ 10 ಗ್ರಾಮ್ಸ್ವರೆಗೂ. ಎಸ್ ಸರ್, 10 ಗ್ರಾಮ್ ಸಾಕು. ಎಸ್ ಸರ್. ಇದು ಯಾಕೆಂದ್ರೆ ಬೋರಾನ್ ಏನಾಗ್ತದೆ, ಹೆಚ್ಚಾದ್ರೆ ಅದರದ್ದು ಟಾಕ್ಸಿಸಿಟಿ ಆಗುವಂಥದ್ದು. ಹೌದು, ಈ ಮೈಕ್ರೋ ನ್ಯೂಟ್ರಿಯೆಂಟ್ ಎಲ್ಲದೂ ಹೆಚ್ಚಾದ್ರೆ ಕಷ್ಟನೇ ಸರ್. ಅದಕ್ಕೆ ಕೆಲವು ಸರಿ ವಿಜ್ಞಾನಿಗಳು ಏನ್ ಹೇಳ್ತಾರೆ, ಕೆಲವು ಸಾಯಿಲ್ ಸೈಂಟಿಸ್ಟ್ ಎಲ್ಲ ಟೆಸ್ಟ್ ಮಾಡ್ದೇನೆ ಕೊಟ್ಬಿಡಿ ಮೈಕ್ರೋ ನ್ಯೂಟ್ರಿಯೆಂಟ್, ಮತ್ತೆ ಅದರದ್ದು ಟಾಕ್ಸಿಸಿಟಿ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅದು ಒಂದು ಸರ್. ಎರಡನೇದು, ಈಗ ಬೋರಾನ್ ಅಂತ ಹೇಳಿ ಬೋರಾನನ್ನೇ ಒಂದನ್ನೇ ತಂದು ಹಾಕ್ಲಿಕ್ಕೆ ಹೋಗ್ಬಾರ್ದು. ಆದಷ್ಟು ಇವೇನಂದ್ರೆ, ಈಗ ನಮ್ಮ ಕಾಂಬಿನೇಷನ್ ಕರ್ನಾಟಕ ಸರ್ಕಾರ ಏನಪ್ಪಾ ಅಂತಂದ್ರೆ, ನಮ್ಮ ಕೃಷಿ ಇಲಾಖೆ ನಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಗ್ರೇಡ್ 1, ಗ್ರೇಡ್ 2 ಅಂತ ಮಾಡಿದೆ. ಸೊ ಅದರಲ್ಲಿ ಕಬ್ಬಿಣ, ಸತು, ಮ್ಯಾಂಗನೀಸ್, ಬೋರಾನ್ದು ಇಂತಿಷ್ಟು ಕಾನ್ಸಂಟ್ರೇಷನ್ ಇರಬೇಕು, ಇಂತಿಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ಮಾಡಿದೆ. ಅದು ಏನು ಗ್ರೇಡ್ 1? ಗ್ರೇಡ್ 1 ನಲ್ಲಿ ಮತ್ತು ಗ್ರೇಡ್ 2 ನಲ್ಲಿ ಸರ್, ಎರಡು ಮಾಡಿದೆ. ಸೊ ಮತ್ತು ಫೋಲಿಯರ್ ಅಪ್ಲಿಕೇಶನ್ಗೂ ಒಂದು ಫಾರ್ಮುಲೇಷನ್ ಮಾಡಿದೆ. ಅದರಲ್ಲಿ ನಿಮಗೆ ಕಬ್ಬಿಣ, ಸತು, ಮ್ಯಾಂಗನೀಸ್, ಬೋರಾನ್ 4 ಸಿಗ್ತದೆ. ಸೊ 4 ಇರೋದನ್ನ ನಾವು ಬಳಸೋದು ಉತ್ತಮ ಅಂತ, ಸೇಫ್. ಓಕೆ, ಅವಾಗ ನಾವು ಇನ್ನೊಂದು ಇದಕ್ಕೆ ಹೋದ್ರೆ ಬರುತ್ತೆ. ಈಗ ಆಯ್ತು, ಬೋರಾನ್ ಕತೆ ಬಿಡಿ, ನೆಕ್ಸ್ಟ್ ಇನ್ಯಾವುದು ಮಹತ್ವದ್ದು? ಈಗ ಕಬ್ಬಿಣ ಸರ್. ಅದಾದ್ಮೇಲೆ ಕಬ್ಬಿಣ ತುಂಬಾನೇ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟು. ಈಗ ಕಬ್ಬಿಣ ಯಾಕಪ್ಪ ಅಂತಂದ್ರೆ, ಅದು ಪತ್ರಹರಿತ್ತಿನ ಒಂದು ಪ್ರಮುಖವಾದಂತ ಭಾಗ. ಕ್ಲೋರೋಫಿಲ್ ಸರ್, ಕ್ಲೋರೋಫಿಲ್ ಅದರಲ್ಲಿ ಡೆವಲಪ್ಮೆಂಟ್. ನಮ್ಮ ಮನುಷ್ಯಂಗೆ ಕೆಂಪು ರಕ್ತ ಕಣಕ್ಕೆ ಕಬ್ಬಿಣ ಬೇಕು, ಅಲ್ಲಿ ಪತ್ರ ಹರಿತ್ತು ಇದಕ್ಕೆ ಬೇಕು ಅಡಿಗೆ ಮಾಡೋದಕ್ಕೆ. ಎಸ್ ಸರ್. ಕ್ಲೋರೋಫಿಲ್ ಡೆವಲಪ್ಮೆಂಟ್ ಅಲ್ಲಿ ಕಬ್ಬಿಣ ಮತ್ತು ಮೆಗ್ನೀಷಿಯಂ ಇವೆರಡೂ ತುಂಬಾನೇ ಅತ್ಯಂತ ಒಂದು ಮಹತ್ತರವಾದಂತ ಪಾತ್ರ ನಿರ್ವಹಿಸ್ತವೆ. ಅಲ್ಲಿ ಈ ಕಬ್ಬಿಣ ಇಲ್ಲಪ್ಪ ಅಂತಂದ್ರೆ ನಮ್ಮ ಎಲೆಗಳು ಹಳದಿ ಆಗ್ಬಿಡ್ತಾವೆ ಸರ್. ಎಲೆಗಳು ಹಳದಿ ಆದ ತಕ್ಷಣ ಏನಾಗುತ್ತೆ, ಅದು ನಮ್ಮ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಫೋಟೋಸಿಂಥೆಸಿಸ್ ನಡೆಯೋದಿಲ್ಲ. ಸೊ ಅವಾಗ ಗಿಡದ ಬೆಳವಣಿಗೆ ಮತ್ತು ಅದರ ಒಂದು ಎಲ್ಲದೂ ಹೊಡೆತ ತಿಂತದೆ. ಸೊ ಅದಕ್ಕೋಸ್ಕರ ಕಬ್ಬಿಣವನ್ನ ನಾವು ಸರಿಯಾಗಿ ಕಾಯ್ದುಕೊಳ್ಬೇಕು. ಸೊ ಕಬ್ಬಿಣದ ಕೊರತೆ, ಕ್ಲೋರೋಫಿಲ್ ಹಳದಿ ಆಗ್ತದೆ. ಅದರಲ್ಲೂ ಸರ್, ಈಗ ಮೆಗ್ನೀಷಿಯಂ ಹೋದ್ರೂ ಹಳದಿ ಆಗ್ತದೆ, ಕಬ್ಬಿಣ ಹೋದ್ರೂ ಹಳದಿ ಆಗ್ತದೆ. ಎರಡರಲ್ಲೂ ಡಿಸ್ಟಿಂಗ್ವಿಶಿಂಗ್ ಪ್ಯಾಟರ್ನ್ ಏನಂತಂದ್ರೆ, ಕಬ್ಬಿಣದ ಕೊರತೆಯಲ್ಲಿ ಪೂರ್ತಿ ಎಲೆ ಬೆಳ್ಳಗಾಗ್ತದೆ, ತಾಳೆಗರಿ ತರ ಆಗ್ತದೆ, ನರಗಳು ಸಹಿತ. ಆದ್ರೆ ಮೆಗ್ನೀಷಿಯಂ ಅಲ್ಲಿ ಏನಪ್ಪಾ ಅಂತಂದ್ರೆ, ಆ ನರಗಳ ಹೆಸರು ಬಣ್ಣಕ್ಕಿರುತ್ತೆ, ಲೈನ್ಸ್ ಇರುತ್ತೆ. ಸೊ ಈಸಿಯಾಗಿ ನೀವು ಕಂಡಿಡಿಬಹುದು. ನರಗಳು ಹಳದಿ, ಹಸಿರು
ಹಸಿರಿರುತ್ತೆ, ಉಳಿದಿದ್ದ ಭಾಗ ಎಲ್ಲ ಹಳದಿ ಆಗ್ತದೆ. ಓಕೆ, ಹಂಗೆ ಇದು ಪ್ಯಾಟರ್ನ್ ಬಂತು ಲೇಡೀಸ್ ಸೀರೆ ಹಂಗೆ ಅಂದ್ರೆ ಅದು ಮೆಗ್ನೀಷಿಯಂ. ಟೋಟಲಿ ವೈಟ್ ಆಯ್ತು ಅಂತಂದ್ರೆ ಕಬ್ಬಿಣದ ಕೊರತೆ ಇದೆ ಅಂತೇಳಿ ನಾವು ನೋಡ್ಕೋಬಹುದು. ಅವಾಗ ಅದನ್ನ ಕೊಡೋದ್ರ ಮುಖಾಂತರ ನಾವು ಬಗೆಹರಿಸ್ಕೋಬಹುದು. ಸೊ ಇದು ಕಬ್ಬಿಣದ ಪ್ರಾಮುಖ್ಯತೆ ಮುಖ್ಯವಾಗಿ ಅದರದ್ದೇ. ಹಾಗಾದ್ರೆ ಕ್ಲೋರೋಫಿಲ್ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ನಂತರದಲ್ಲಿ ಪ್ರಮುಖವಾದದ್ದು ಅಂತಂದ್ರೆ ಜಿಂಕ್. ಓಕೆ, ಕಬ್ಬಿಣ ಮ್ಯಾಗ್ನೀಷಿಯಂ ಎರಡು ಇದು ಒಂದೇ ಇದರಲ್ಲಿ ಮುಗಿದೋಯ್ತು ಸರ್. ಆಮೇಲೆ ಜಿಂಕ್. ಸರ್, ಮೆಗ್ನೀಷಿಯಂ ಲಘು ಪೋಷಕಾಂಶದಲ್ಲಿ ಸೆಕೆಂಡರಿ ನ್ಯೂಟ್ರಿಯೆಂಟ್ ಅಲ್ಲಿ ಬಂದ್ರೂ, ಸೊ ಕ್ಲೋರೋಫಿಲ್ ನಮ್ಮ ಪತ್ರಹರಿತಿನ ವಿಷಯ ಬಂದಾಗ ಕಬ್ಬಿಣ ಮತ್ತು ಮೆಗ್ನೀಷಿಯಂ ಇವೆರಡೂ ತುಂಬಾ ಒಂದು ಪ್ರಮುಖವಾದಂಥ ಪಾತ್ರ ವಹಿಸ್ತವೆ. ಈಗ ಅಡಿಕೆ ಗಿಡಗಳು ಬಿಸಿಲು ನೋಡೋದಕ್ಕೆ ಸಾಕಷ್ಟು ಹಳದಿ ಆಗ್ಬಿಟ್ಟಿದ್ದಾವೆ. ಈಗ ಎಲ್ಲ ಕಡೆ ನೋಡಿದ್ರು ಹಳದಿ ಆಗಿದ್ದಾವೆ. ಸ್ವಲ್ಪ ನೀವು ಈ ಪೋಷಕಾಂಶಗಳನ್ನು ಕೊಟ್ಕೊಳ್ಳೋದ್ರ ಮುಖಾಂತರ ಸ್ಪ್ರೇ ಆದ್ರೂ ಕೊಡ್ಬೋದು, ಬೇರಿಗೆ ಡ್ರೆಂಚಿಂಗ್ ಆದ್ರೂ ಕೊಡ್ಬೋದು. ಈಗ ಬಿಸಿಲಿಂದ ಅದಾದಾಗ ಹಳದಿ ಆದಾಗೂ ಕೂಡ ಇದು ವರ್ಕ್ ಆಗುತ್ತೆ. ಎಸ್ ಸರ್. ಸೊ ಅದನ್ನ ಕೊಟ್ಟರೆ ಸ್ವಲ್ಪ ಅದಕ್ಕೆ ಗ್ರೀನಿಶ್ ಕಲರ್ಗೆ ವಾಪಸ್ ಮರಳುತ್ತವೆ ಸರ್. ಓಕೆ. ಅಮೋಘ್ ಇ-ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ ಕಂಪನ ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ, 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್.
ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಮುಂದೆದು ಈಗ ಜಿಂಕು ಇದರಲ್ಲಿ ನಮ್ಮ ತೆಂಗು ಮತ್ತು ಅಡಿಕೆಯಲ್ಲಿ ಹರಳುವುದರಲ್ಲಿ ತುಂಬಾನೇ ಅದನ್ನು ಒಂದು ಪಾತ್ರ ವಹಿಸುತ್ತೆ. ಸೊ ಈ ನಮ್ಮ ರೈತರಿಗೂ ಅಡಿಕೆ ಹರಳುವುದ್ರದ್ದು ಹೇಳಿದ್ರೆ ಕಿವಿ ನೆಟ್ಕಾಗ್ತದೆ. ಯಾಕಂದ್ರೆ ಎಲ್ಲರೂ ಅಡಿಕೆ ಹಿಂದೆ ಬಿದ್ದಿದ್ದಾರೆ, ಜೊತೆಗೆ ಅದು ವಾಣಿಜ್ಯಿಕವಾಗಿ ಮಹತ್ವ ಬಂದಿದ್ದಕ್ಕೆ. ಹೌದು ಸರ್. ಸೊ ಯಾಕಂದ್ರೆ ಈ ಜಿಂಕು ನಮ್ಮ ಸಸ್ಯದ ದೇಹದಲ್ಲಿ ಒಂದು ಈ ಕಿಣ್ವಗಳು ಈ ಆಹಾರಗಳನ್ನು ಪೋಷಕಾಂಶಗಳನ್ನು ಹೀರ್ಕೊಂಡ್ಮೇಲೆ ಅದನ್ನು ಬಳಸ್ಕೊಳ್ಳಿಕ್ಕೆ ಬೇಕಾದಂಥ ಕಿಣ್ವಗಳನ್ನು ತಯಾರು ಮಾಡಲಿಕ್ಕೆ, ಎನ್ಸೈಮ್ಸ್ಗಳನ್ನು ತಯಾರು ಮಾಡಲಿಕ್ಕೆ ಈ ಜಿಂಕ್ ಅನ್ನೋದು ಒಂದು ತುಂಬ ಪ್ರಮುಖವಾದಂಥ ಭಾಗವನ್ನು ಪಾತ್ರವನ್ನು ನಿರ್ವಹಿಸುತ್ತೆ. ಸೊ ಅದಕ್ಕೋಸ್ಕರ ಈ ಜಿಂಕು ಎಷ್ಟು ಸರಿಯಾದ ಪ್ರಮಾಣದಲ್ಲಿತ್ತು ಅಂದರೆ ಎಳ್ಕೊಂಡಂಥ ಪೋಷಕಾಂಶಗಳೆಲ್ಲ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಿ ಅವುಗಳ ಒಂದು ಭಾಗಗಳಿಗೆ ಹೋಗ್ತವೆ. ಜಿಂಕ್ ಏನಾದ್ರು ಕಡಿಮೆ ಆಯಿತು ಅಂತಂದರೆ ಅಲ್ಲಿ ಹರಳುವುದಿರುವಂಥ ಪ್ರಕ್ರಿಯೆಯನ್ನು ನಾವು ಕಾಣ್ತೀವಿ ಸರ್. ಒಟ್ಟಾರೆ ಫಿಸಿಯಾಲಜಿಕಲ್ ಆಕ್ಟಿವಿಟಿಗೆ ಜಿಂಕ್ ಬೇಕು ಸರ್. ಅದು ಕಡಿಮೆ ಆಯಿತು ಅಂದರೆ ಸಮಸ್ಯೆ ಆಗುತ್ತೆ. ಹೌದು ಸರ್. ಓಕೆ, ಜಿಂಕ್. ಆಮೇಲೆ ಮತ್ತೆ ಮುಂದಿಂದು ಇದು ನಾವು ಬರೀ ಅಡಿಕೆ ಹರಳೋದ್ರೆ ಇದು ಎಲ್ಲಾ ಬೆಳೆಗಳಲ್ಲೂ ಅಪ್ಲೈ ಆಗುತ್ತೆ. ಇದರ ಲಾಜಿಕ್ ರಿಮೇನ್ಸ್ ದಿ ಸೇಮ್. ಈಗ ಹತ್ತಿಯಲ್ಲಿ ಹರಳುದಿರುತ್ತಾ ಇರುತ್ತೆ. ಅದು ಇಲ್ಲ, ಹರಳು ಕಾಯಿ ಕಟ್ಟೋದಕ್ಕೆ ಮುಂಚೆ ಬಿದ್ದೋಗುತ್ತೆ. ಅದು ಕನ್ನಡದಲ್ಲಿ ಏನಂತೀರಿ? ಅದು ಹತ್ತಿಲಿ ಕಾಯಿ ಕಟ್ಟುದೇ ಅಂತ ಹೂ ಉದುರುವಂಥದ್ದು. ಮತ್ತು ಅಲ್ಲಿ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಹತ್ತಿಯಲ್ಲಿ ಅಂತಂದ್ರೆ ಕೆಂಪು ಎಲೆ, ಲೀಫ್ ರೆಡ್ಡಿಂಗ್ ಅಲ್ಲಿ. ಸೊ ಅದನ್ನ ರೈತರು ತುಂಬಾ ಸುಲಭನಾಗಿ ಸಾಲ್ವ್ ಮಾಡ್ಕೊಂಡ್ಬಿಡ್ಬೋದು ಸರ್. ಈ ವಾಟರ್ ಸಾಲ್ಯುಬಲ್ ಮೈಕ್ರೋನ್ಯೂಟ್ರಿಯೆಂಟ್ಸು 1 ಎಕರೆಗೆ ನಿಮಗೆ ಭಾಳ ಅಂತಂದ್ರೆ 100 ರೂಪಾಯಿ ಖರ್ಚಾಗ್ತದೆ ಅಷ್ಟೇ. ಒಂದು ಸ್ಪ್ರೇ ಲೇಬರ್ ಜಸ್ಟ್ ಅದನ್ನ ಹಾಕೊಂಡು ಒಂದು 5 ಗ್ರಾಮ್ ಪರ್ ಲೀಟರ್, ಇದು ಮಿಕ್ಸ್ ಪ್ರಪೋರ್ಷನ್ ಏನಿರ್ತದೆ ಅದನ್ನ 5 ಗ್ರಾಮ್ ಪರ್ ಲೀಟರ್ ಹಾಕೊಂಡು ಒಂದು ಸಲ ಸ್ಪ್ರೇ ಹೊಡ್ಕೊಂಡು ಬಂದ್ಬಿಟ್ರು ಅಂದ್ರೆ ಈ ಕೆಂಪು ಎಲೆ ರೋಗ ಏನಂತೀವಿ ನಾವು, ಕೆಂಪು ಎಲೆ ರೋಗ ಅಂತ ಕರಿತೀವಿ ನಾವು, ಆದರೆ ಅದೊಂದು ಪೋಷಕಾಂಶಗಳ ಕೊರತೆ ಈ ಹತ್ತಿಯಲ್ಲೂ ತುಂಬ ಚೆನ್ನಾಗಿದಾಗುತ್ತೆ. ಆಮೇಲೆ ವೆಜಿಟೇಬಲ್ಸ್ಗಳಲ್ಲಿ, ತರಕಾರಿಗಳಲ್ಲಂತೂ ತುಂಬ ಒಂದು ಮ್ಯಾಜಿಕ್ ಆಗಿ ಕೆಲಸ ಮಾಡ್ತಾವೆ ಸರ್ ಇವು. ಯಾಕೆಂದ್ರೆ ಸದೃಢವಾದ ಬೆಳವಣಿಗೆ, ಎಲೆಗಳ ಥಿಕ್ನೆಸ್ಸು ಚೆನ್ನಾಗಾಗೋದು, ಅಗಲ ಚೆನ್ನಾಗಾಗೋದು, ಸಿಂಪಡಣೆ ಮೂಲಕ ಮಾಡ್ಬೋದು ಸರ್. ಸಿಂಪಡಣೆ ಮೂಲಕ ಮತ್ತು ಡ್ರಿಪ್ ಇದ್ದೇ ಇರುತ್ತೆ ವೆಜಿಟೇಬಲ್ಸ್ಗೆ, ಆದ್ಮೇಲೆ ಡ್ರಿಪ್ ಮುಖಾಂತರನೂ ಕೊಡಬಹುದು. ವಾಟರ್ ಸಾಲ್ಯುಬಲ್ ನೀರಿನಲ್ಲಿ ಕರಗೋದು ಮಾಡಬೇಕು. ಎಸ್ ಸರ್. ಸೊ ಇದರಲ್ಲಿ ಎರಡೂ ಬರುತ್ತೆ, ನೀರಲ್ಲಿ ಕರಗೋದು ಇದು ಎರಡೂ ಬರುತ್ತೆ, ಸಿಂಪಡಣೆನೂ ಬರುತ್ತೆ, ಬೇರೆಗೆ ಅದು ಎರಡು ಬೇರೆ ಬೇರೆ. ಹಾಂ ಸರ್, ಬೇರೆ ಇಲ್ಲ, ಕಂಟೆಂಟ್ಸ್ ಸೇಮ್, ಫಾರ್ಮುಲೇಷನ್ ಬೇರೆ ಅಂತ. ಎಸ್, ಫಾರ್ಮುಲೇಷನ್ಸ್ ಬೇರೆ ಸರ್. ಸೊ ಹಂಗಾರೆ ಜಿಂಕ್ ಆಯ್ತು, ಆಮೇಲೆ ನೆಕ್ಸ್ಟ್ ಈಗ ಕಬ್ಬಿಣ ಆಯ್ತು, ಜಿಂಕ್ ಆಯ್ತು, ಬೋರಾನ್ ಆಯ್ತು ಸರ್. ಮ್ಯಾಂಗನೀಸ್ MN ಅಂತ ನಾವು ಕರಿತೀವಿ. ಅದನ್ನು ಸಹ ಒಂದು ಪ್ರಮುಖವಾದಂಥ ಸಸ್ಯ ದೇಹದಲ್ಲಿ ತನ್ನ ಒಂದು ಫಿಸಿಯಾಲಜಿಕಲ್ ಆಕ್ಟಿವಿಟಿ ನಡೀಲಿಕ್ಕೆ ಬೇಕಾದಂಥ ಕಿಣ್ವಗಳು ಮತ್ತು ಪ್ರೋಟೀನ್ಗಳು, ಇವುಗಳ ಉತ್ಪಾದನೆಯಲ್ಲಿ ಮ್ಯಾಂಗನೀಸ್ ಒಂದು ಪ್ರಮುಖವಾದಂಥ ಪಾತ್ರ ನಿರ್ವಹಿಸುತ್ತೆ. ಸೊ ಅದು ಕೊರತೆ ಆಯಿತು ಅಂತಂದರೆ ಅದು ಮುಂದಿನ ಮೇಲಿನ ಎಲೆಗಳು ಸಣ್ಣದಾಕೊಂಡು ಕೂತ್ಬಿಡುತ್ತೆ, ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ. ಸೊ ಅದನ್ನು ಕೂಡ ಒಂದು ಇಂಪಾರ್ಟೆಂಟ್. ಒಂದೇ ಕಡೆ ಗುಂಪಾಗ್ಬಿಡೋದು, ಗುಚ್ಚ ಆಗೋದು, ಗುಚ್ಚದಂತೆ ಇರೋದು, ಸರಿಯಾಗಿ ಬೆಳವಣಿಗೆ. ಮ್ಯಾಂಗನೀಸ್ ಕೊರತೆ. ಹೌದು ಸರ್. ಅದೇ ಥರ ನಿಮಗೆ ಕ್ಲೋರಿನ್ ನಿಮಗೆ ಸಸ್ಯದ ದೇಹದಲ್ಲಿ ನೀರಿನ ಅಂಶ ಎಷ್ಟು ಹಿಡಿದಿಟ್ಕೋಬೇಕು ಅಂತ ನಿರ್ಧಾರ ಮಾಡೋದು ಕ್ಲೋರಿನ್. ಸೊ ವಾಟರ್ ಬ್ಯಾಲೆನ್ಸ್ ಅಂತ ನಾವೇನು ಕೇಳ್ತೀವಿ, ಈಗ ಗಟೇಶನ್ ಮಾಡಿ ಅಥವಾ ಆಚೆಗೆ ಹಾಕಬೇಕು ಅಥವಾ ಹೊರಗಡೆಯಿಂದ ಒಳಗೆ ಎಳ್ಕೋಬೇಕು ಅಂತ ನಿರ್ಧಾರ ಮಾಡೋದು ಕ್ಲೋರಿನ್ ನಿರ್ಧಾರ ಮಾಡುತ್ತೆ. ಈಗ ಹಾಗಾದ್ರೆ ಈ ಉಪ್ಪನ್ನು ಹಾಕೋ ಪದ್ಧತಿ ಬಂದಿದ್ದು ಅದೇ ಕಾರಣಕ್ಕ, ಅಥವಾ ಮಣ್ಣಲ್ಲಿ ಕ್ಲೋರಿನ್ ಇರುತ್ತೆ ಸರ್, ಬೇರೆ ಬೇರೆ ಇದರಲ್ಲೂ ಇರುತ್ತೆ. ಸೊ ಅದನ್ನು ಒಂದು ತುಂಬಾನೇ ಇಂಪಾರ್ಟೆಂಟ್. ಕ್ಲೋರಿನ್ ಅಂದರೆ ವಾಟರ್ ಬ್ಯಾಲೆನ್ಸ್ ಸಸ್ಯದಲ್ಲಿ ಒಂದು ವಾಟರ್ ಬ್ಯಾಲೆನ್ಸ್ ಅನ್ನ ರಿಟೈನ್ ಮಾಡ್ಕೊಳ್ಳೋಕೆ ನೋಡುತ್ತೆ. ಅದು ಈಗ ಶಾರ್ಟೇಜ್ ಆದರೆ ಏನಾಗುತ್ತೆ? ಶಾರ್ಟೇಜ್ ಆದರೆ ಅದಕ್ಕೆ ಎಷ್ಟು ವಾಟರ್ನ ರಿಟೈನ್ ಮಾಡ್ಕೋಬೇಕು, ಎಷ್ಟನ್ನ ಹೊರ ಹಾಕಬೇಕು, ಒಣಗೋಗ್ಬೋದು. ಅಥವಾ ಒಂದು ನೀರಿನ ಮ್ಯಾನೇಜ್ಮೆಂಟ್, ಈಗ ಡ್ರಾಟ್ ಅಥವಾ ಎಕ್ಸೆಸ್ ರೈನ್ಫಾಲ್ ಆದಾಗ, ಹೆಚ್ಚಿನ ಮಳೆ ಬಂದಾಗ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದು ಅವಕ್ಕೆ ಸರಿಯಾಗಿ ಕನ್ಫ್ಯೂಷನ್. ಸೊ ಅದೇ ರೀತಿ ಕಾಪರು
ಮತ್ತು ತಾಮ್ರ. ತಾಮ್ರ ಅದಕ್ಕೆ ಸಸ್ಯಗಳ ರೋಗ ನಿರೋಧಕ ಶಕ್ತಿ ಅದನ್ನ ನಿರ್ವಹಿಸೋದ್ರಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರ ನಿರ್ವಹಿಸುತ್ತೆ ತಾಮ್ರ. ಸೂಕ್ಷ್ಮಾಣು ಜೀವಿಗಳ ಮೇಲೂ ಅಥವಾ ರೋಗಾಣುಗಳ ಮೇಲೆ ಕೆಲಸ ಮಾಡುತ್ತಾ? ರೋಗಾಣುಗಳ ಮೇಲೆ ನಾವು ಸಿಂಪಡಣೆ ಮಾಡುವಾಗ ಬಹುತೇಕ ಇದರಲ್ಲಿ ಕಾಪರ್ ಇರುತ್ತಲ್ವಾ? ಇರುತ್ತೆ ಬೋರ್ಡೋ ಹೇಳಿ ಮೈಲ್ತುತ್ತದಲ್ಲಿ ಬೋರ್ಡೋ ಇದರಲ್ಲಿ ಅಥವಾ ಸಿವೋಸಿಯಲ್ಲಿ ಇದರಲ್ಲೆಲ್ಲದರಲ್ಲೂ ಕಾಪರ್ ಇರ್ತದೆ. ಸೊ ಅವು ರೋಗನಾಶಕವಾಗೂ ಕೆಲಸ ಮಾಡ್ತವೆ ಮತ್ತು ಪೋಷಕಾಂಶಗೂ ಕೆಲಸ ಮಾಡ್ತವೆ. ಎರಡೂ ತರದಲ್ಲಿ ಸಸ್ಯಗಳಿಗೆ ಅನುಕೂಲ ಆಗುತ್ತೆ ಕಾಪರನ್ನು ಉಪಯೋಗ ಮಾಡಿದಾಗ. ಸೊ ಅದು ಒಂದು ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸಿಕೊಡುತ್ತೆ. ಸೊ ಮತ್ತೆ ಕೋಬಾಲ್ಟನ್ನು ಸಹ ಅದರಲ್ಲಿ ನೀರಿನ ಪ್ರಮಾಣವನ್ನು ನಿರ್ಧರಿಸೋದರಲ್ಲಿ ಮತ್ತು ಸಸ್ಯಗಳ ಒಂದು ಜೀವಕೋಶಗಳ ರಚನೆ ಮತ್ತು ಅದರ ಒಂದು ಗಟ್ಟಿತನವನ್ನು ನಿರ್ಧರಿಸುತ್ತೆ. ಅಂದರೆ ಇದೊಂಥರ ಕ್ಲೋರಿನ್ ಕೆಲಸ ಮಾಡ್ದಂಗೆ. ಕ್ಲೋರಿನ್ ಜೊತೆಗೆ ಸಿಮಿಲರ್ ಟು ದಟ್. ಸೊ ಇವಿಷ್ಟು ಸೂಕ್ಷ್ಮ ಪೋಷಕಾಂಶಗಳನ್ನು ನಮ್ಮ ರೈತರು ಸರಿಯಾಗಿ ನಮ್ಮ ಬೆಳೆಗಳಿಗೆ ಕೊಟ್ಟಿದ್ದೇ ಆದರೆ ಬೆಳೆಗಳ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ. ಸೊ ಈಗ ಏನಾಗಿದೆ ಅಂದರೆ ನಮ್ಮ ರೈತರು ಇಲ್ಲ NPK ಅವರು ಯೂರಿಯಾ DAP ಪೊಟ್ಯಾಷಿಯಂ ಹಾಕ್ತಾರೆ, ಅಥವಾ ಅವರು ನಮ್ಮ ಸಗಣಿ ಗೊಬ್ಬರದ ಮೇಲೆ ಇದು ಮಾಡಿದ್ದಾರೆ. ಈಗ ಸಗಣಿ ಗೊಬ್ಬರದಲ್ಲಿ ಏನಾಗಿದೆ ಅಂತಂದರೆ ಮೊದಲೆಲ್ಲ ಏನಾಗ್ತಿತ್ತು, ಬಯಲಿಗೆ ಹೊಡ್ಕೊಂಡು ಹೋಗ್ತಾ ಇದ್ರು, ಅವು ನೂರಾರು ಥರದ ಸಸ್ಯಗಳನ್ನು ತಿಂತಾ ಇದ್ವು, ಅವು ಸಗಣಿಯನ್ನು ಹಾಕ್ತಾ ಇದ್ವು. ಅದರಿಂದ ಬಂದಂತ ಸಗಣಿ ಅಷ್ಟೇ ಉತ್ಕೃಷ್ಟವಾಗಿರ್ತಿತ್ತು. ಈಗ ನಮ್ದೆಲ್ಲ ಈಗ ಡೈರಿ ಫಾರ್ಮಿಂಗ್ ಮೆಥಡ್ಸ್, ಹುಲ್ಲುಗಳು, ರೋಡ್ಸ್ ಗ್ರಾಸ್, ಗಿನಿ ನೇಪಿಯರ್ ಗ್ರಾಸ್ ತಿನ್ಸೋದು ಬರೇ ಅದರಿಂದ ಬರುವಂತದ್ದು ಬರೇ ಭತ್ತದ ಬಿಟ್ರಿಲ್ಲ. ಆ ಥರದ್ದು ಏನಾಗುತ್ತೆ, ಅದರಿಂದ ಸಗಣಿಯಿಂದ ಬರುವಂತ ಪೋಷಕಾಂಶಗಳು ಒಂದೇ ಥರದ್ದು ಆಗ್ಬಿಡ್ತವೆ. ಯಾವುದೊಂದಷ್ಟು ಇಲ್ಲ, ಯಾವುದೊಂದಷ್ಟು ಇದೆ. ಕೆಲವು ಏನಾಗ್ತದೆ, ಡೈರಿ ಯೂನಿಟ್ಗಳಲ್ಲಿ ಅಥವಾ ಸರಿಯಾಗಿ ಆಕಳನ್ನು ಸಾಕುವಂತ ಯೂನಿಟ್ಗಳಲ್ಲಿ ಮಿನರಲ್ ಮಿಕ್ಸ್ಚರ್ ಅಂತ ಕೊಡ್ತಾರೆ ಗೋವುಗಳಿಗೆ ನೆಕ್ಕಲಿಕ್ಕೆ ಅಥವಾ ಅದಕ್ಕೆ ತಿನ್ನಿಸ್ಲಿಕ್ಕೆ ಕೊಡ್ತಾರೆ. ಫೀಡ್ ಜೊತೆಗೆ ಹಾಕ್ತಾರೆ. ಅಂಥದ್ರಲ್ಲಿ ಅದರಲ್ಲಿ ಸಗಣಿಯಲ್ಲೂ ಬಂದಿರ್ತದೆ, ಮಿನರಲ್ ಮಿಕ್ಸ್ಚರ್ನು ಬಂದಿರುತ್ತೆ, ಅದರದೊಂದು ರೆಸಿಡ್ಯೂನು ಬೆಳೆಗಳಿಗೆ ಸಿಗ್ತದೆ. ಯಾರು ಮಿನರಲ್ ಮಿಕ್ಸ್ಚರ್ ಅನ್ನು ಬಳಸದೆ ಬರೀ ಹುಲ್ಲನ್ನು ತಿನ್ನಿಸಿದಂಥ ಸಗಣಿಯನ್ನು ತಗೊಂಡು ನಾನು ಅದನ್ನ ಗೊಬ್ಬರ ಮಾಡಿ ಗಿಡಗಳಿಗೆ ಕೊಡ್ತೀನಿ, ಅಥವಾ ಅದನ್ನೊಂದು ಸ್ಲರಿ ಮಾಡಿ ಬಯೋಗ್ಯಾಸ್ ಸ್ಲರಿ ಮುಖಾಂತರ ನಾನು ಗಿಡಗಳಿಗೆ ಕೊಡ್ತೀನಿ, ಅಥವಾ ಕೆಲವು ಈಗ ನಮ್ಮ ರೈತರು ಕೆಲವ್ರು ಏನು ಮಾಡಿದ್ದಾರೆ, ನಾನು ಸಾವಯವ ಕೃಷಿ ಮಾಡ್ತೀನಿ ಅಂತ ಬರೀ ಜೀವಾಣು ಕೊಡೋದು, ಜೀವಾಮೃತ, ಬರೀ ಜೀವಾಮೃತ ಅಥವಾ ಯಾವ್ದಾದ್ರು ಜೀವಾಣುಗಳು ನಮ್ಮ ಮೈಕ್ರೋಬ್ಸ್ ಇದಾವಲ್ಲ, ಮೈಕ್ರೋಬ್ಸ್ ಅನ್ನ ಕೊಡುವಂಥದ್ದನ್ನ ಪರಿಪಾಠ ಮಾಡ್ಕೊಂಡಿದ್ದಾರೆ. ಆದರೆ ಇಂಥ ಸಂದರ್ಭಗಳಲ್ಲಿ ಈ ಪೋಷಕಾಂಶಗಳು ಜಮೀನಿನಲ್ಲಿ ಇಲ್ಲ ಆಗ್ತವೆ. ಸೊ ಹಾಗಾಗಿನೇ ಇತ್ತೀಚೆಗೆ ಈ ಗದ್ದಲ ಬಹಳ ಇದ್ದಿದ್ಯಾ ಅಂತ. ಒಟ್ಟಾರೆ ಎಲ್ಲಾ ದಿಕ್ಕಿನಿಂದ ಇದು ಇಂಬ್ಯಾಲೆನ್ಸ್. ಮೊದಲೇ ಈ ಪ್ರಮಾಣಕ್ಕೆ ಈಗ ಒಂದು 20 ವರ್ಷದ ಹಿಂದೆ ನೋಡಿದ್ರೆ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಹೇಳೋದ್ರೆ ದೊಡ್ಡ ಟಾಪಿಕೇ ಇರಲಿಲ್ಲ. ಅದು ನಾವು ಕಾಲೇಜಿಗೆ ಹೋಗುವಾಗೆಲ್ಲ ಅದೊಂದು ಇತ್ತು ಅಷ್ಟೇ, ಒಂದು ಪಾಠದಲ್ಲಿ ಬಂದು ಹೋಗ್ತಿತ್ತು, ಎಕ್ಸಾಮ್ ಮುಗಿದ್ಮೇಲೆ ನಾವು ಮರೆತು ಬಿಡ್ತಿದ್ವಿ. ಬಟ್ ಈಗ ಮತ್ತೆ ಕೇಳಿ ಬರ್ತಾ ಇರೋದು ಇದೆಲ್ಲ ಕಾರಣಗಳು. ಓಕೆ, ಇದರಿಂದ ಏನಾಗ್ತಿದೆ, ಇದು ಹೇಗೆ ಗಿಡಗಳಿಗೆ ಸಿಗ್ತಾ ಇಲ್ವೋ, ಯಾವ ಗಿಡಗಳಿಗೆ ಸಿಗ್ತಾ ಇಲ್ಲ ಅದರಿಂದ ಬೆಳೆಯುವಂತ ಕಾಳುಗಳಲ್ಲೂ ಇಲ್ಲ, ಅದನ್ನ ತಿಂದಂತ ಕಾಳುಗಳಲ್ಲಿ ನಮ್ಮ ದೇಹದಲ್ಲೂ ಇಲ್ಲ. ನಾವು ಮತ್ತೆ ಇದ್ದಿದ್ದು ನೀರನ್ನು ಎಲ್ಲ ಫಿಲ್ಟರ್ನಲ್ಲಿ ಹಾಕಿ ಅದನ್ನು ಹಾಳು ಮಾಡ್ತೀವಿ. ಮತ್ತೆ ಒಂದು ಜಿಂಕೋಟ್ ಮಾತ್ರ ನುಂಗೋದಾಗ್ತದೆ. ಕರೋನಾ ಬಂದ ಕೂಡ ತಿಂದಿದ್ದು ಜಿಂಕೋಟ್. ಸರಿ, ಈಗ ನಾವು ಇದೆಲ್ಲ ಚರ್ಚೆ ಮಾಡಿದ್ವಿ, ಅದರ ಮಹತ್ವಗಳನ್ನು ಚರ್ಚೆ ಮಾಡಿದ್ವಿ. ನಿಮ್ಮ ಫ್ಯೂಚರ್ ಬಯೋಟೆಕ್ನಲ್ಲಿ ಈ ನಾವು ಸೂಕ್ಷ್ಮಾಣು ಜೀವಿಗಳು ಮಾಡ್ತೀರಿ ಗೊತ್ತು, ಸೂಕ್ಷ್ಮ ಪೋಷಕಾಂಶಗಳ ಮೇಲೆ ಏನು ಕೆಲಸ ಮಾಡ್ತಾ ಇದ್ದೀರಿ? ಈ ಸೂಕ್ಷ್ಮ ಪೋಷಕಾಂಶಗಳನ್ನು ಯಾವ ರೈತರು ತಮ್ಮ ರೆಗ್ಯುಲರ್ ಗೊಬ್ಬರದ ಮುಖಾಂತರ ಯಾರಿಗೆ ಕೊಡೋಕೆ ಆಗ್ತಿಲ್ವೋ, ಸೊ ಅವ್ರಗಳಿಗೆ ಅಂತ ನಾವೊಂದು ಕಾಮಧೇನು ಮತ್ತು ಸತ್ವ ಅಂತ ಹೇಳಿ 2 ಪ್ರಾಡಕ್ಟನ್ನು ನಾವು ಡೆವಲಪ್ ಮಾಡಿದ್ದೀವಿ ಸರ್. ಕಾಮಧೇನು ಮತ್ತು ಸತ್ವ ಅಂತ ಹೇಳ್ಬಿಟ್ಟು ಇದರಲ್ಲಿ ಏನಿರುತ್ತೆ ಅಂತಂದರೆ ಕಬ್ಬಿಣ, ಜಿಂಕ್, ಮ್ಯಾಂಗನೀಸ್, ಬೋರಾನ್ ಮತ್ತು ಮೆಗ್ನೀಷಿಯಂ ಈ 5 ಪೋಷಕಾಂಶಗಳು ಅದರಲ್ಲಿರ್ತವೆ. ಸೊ ಇದನ್ನ ನಾವು ಸರಿಯಾದ ಒಂದು ಪ್ರಪೋರ್ಷನಲ್ಲಿ ನಾವು ಅದನ್ನ ಫಾರ್ಮುಲೇಷನ್ ಮಾಡಿದ್ದೀವಿ. ಸೊ ಇವೆಲ್ಲವೂ ಬೇಕಾದ ನೀವು ಮತ್ತೆ 2 ಹೇಳಿದ್ರಿ, ಒಂದು ಕಾಮಧೇನು, ಇದರಲ್ಲಿ ನೀವು ಹೇಳಿದ 5 ಕಾಮಧೇನು ಅಂತಲ್ಲ, 5 ಇರುತ್ತೆ. ಸತ್ವದಲ್ಲಿ 3 ಇರುತ್ತೆ. ಯಾವ್ಯಾವುದು? ಅದರಲ್ಲಿ ಜಿಂಕು, ಬೋರಾನು, ಮೆಗ್ನೀಷಿಯಂ ಇರುತ್ತೆ ಸತ್ವದಲ್ಲಿ. ಅದು ಯಾಕೆ ಹಂಗೆ 2 ಸಪರೇಟ್ ಮಾಡಿದ್ರಿ? ಅದರದ್ದು ನಮ್ಮ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆದು ಗ್ರೇಡ್ ಪ್ರಕಾರ ನಾವು ಆ ರೀತಿ ಮಾಡಬೇಕಾಗುತ್ತೆ. ಗ್ರೇಡ್ 2 ಬಾರ್ 1, ಗ್ರೇಡ್ 2 ಬಾರ್ 2 ಅಂತ ಹೇಳಿ. ಈಗ ಇದು 2 ಈಗ ನಿಮ್ಮ ಕಾಮಧೇನು
ಮತ್ತು ಇನ್ನೊಂದು ಸತ್ವ, ಅದು ಎಲ್ಲಿ ಬಳಕೆ ಮಾಡೋದಕ್ಕೆ? ಮುಖ್ಯವಾಗಿ ಕಾಮಧೇನು ಎಲ್ಲರಿಗೂ ಸರ್ವೇ ಸಾಧಾರಣವಾಗಿ ಬಳಕೆ ಆಗುತ್ತೆ, ಉಪಯುಕ್ತವಾಗುತ್ತೆ. ಸೊ ಈ ಕಾಮಧೇನುವಿನಲ್ಲಿ ಎಲ್ಲ ಬೆಳೆಗಳಿಗೂ ಸೊ ಅದರಲ್ಲೂ ಪ್ರಮುಖವಾಗಿ ಅಡಿಕೆ ಬೆಳೆಯಲ್ಲಿ ನಾವು 3 ವರ್ಷದಿಂದ ಮೇಲ್ಪಟ್ಟಂಥ ಬೆಳೆಗೆ ಅಥವಾ ಅದಕ್ಕಿಂತ ಹೆಚ್ಚು ಫಸಲು ಕೊಡ್ತಿರುವಂಥ ಬೆಳೆಗಳಿಗೆ ಒಂದು ಗಿಡಕ್ಕೆ ನಾವು 100 ಗ್ರಾಮ್ ಒಂದು ಗಿಡಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಅದಾಗ 3 ವರ್ಷದಿಂದ ಕಡಿಮೆ ದರ ಎಷ್ಟಿದೆ? ದರ 25 kgಗೆ 1650 ರೂಪಾಯಿ ಇದೆ. ಅಂದರೆ 60 ರೂಪಾಯಿ kg ಅಂದರೆ ಅಪ್ರಾಕ್ಸಿಮೇಟ್ಲಿ 6 ರೂಪಾಯಿ ನಿಮ್ಗೆ ಒಂದು ಗಿಡಕ್ಕೆ 6 ರೂಪಾಯಿ ಅಷ್ಟು ಖರ್ಚಾಗುತ್ತೆ ಸರ್ ನಿಮಗೆ. ಅದು 100 ಗ್ರಾಮ್. ಈಗ ಸತ್ವವನ್ನು ಎಲ್ಲಿ ಬಳಕೆ ಮಾಡೋದು? ಸತ್ವ ಯೂಶಲಿ ನಾವೇನು ಹೇಳ್ತೀವಿ ಫ್ಲವರಿಂಗ್ ಸ್ಟೇಜಲ್ಲಿರುವಂಥ ಕ್ರಾಪ್ಸಿಗೆ. ಸೊ ಇನ್ನು ಗ್ರೋತ್ ಸ್ಟೇಜ್ ದಾಟಿಬಿಟ್ಟಿದ್ದಾವೆ, ಈಗ ಫ್ಲವರಿಂಗ್ ಸ್ಟೇಜಲ್ಲಿ ಇದ್ದಾವೆ ಅಂದರೆ ಮುಖ್ಯವಾಗಿ ಅಲ್ಲಿ ಜಿಂಕ್ ಬೋರಾನನ್ನು ನಾವು ಕೊಡ್ಬೋದು. ನೀವು ಇದು ಹೇಳಿದ್ರಲ್ವಾ, ಅದು ಏನು ಹೂವಿನ ಅಂಗಾಂಗಗಳ ಇದಕ್ಕೆ ಸಂತಾನೋತ್ಪತ್ತಿ ಭಾಗಗಳ ಸೊ ಜಿಂಕ್ ಬೋರಾನನ್ನು ಸಿಂಪಡಣೆ ಮಾಡೋದು, ಎಸ್ ಅದಕ್ಕೆ ಸತ್ವ ಬಳಕೆ ಆಗುತ್ತೆ. ಸತ್ವ. ಸೊ ಈಗ ನೀವು ಅಡಿಕೆ ಅದು ಹೇಳಿದ್ರಿ, ತೆಂಗಿನ ಮರಕ್ಕಾದ್ರೆ ನಿಮ್ಮ ಕಾಮಧೇನು ಎಷ್ಟು ಬೇಕಾಗುತ್ತೆ? ಒಂದು ದೊಡ್ಡ ಮರಕ್ಕೆ 250 ಗ್ರಾಮ್ ಬೇಕಾಗುತ್ತೆ. ಒಂದು 3 ವರ್ಷದಿಂದ ಮೇಲ್ಪಟ್ಟಂಥ ಮರಕ್ಕೆ ಇಳುವರಿ ಬರೋದಂಥ ಮರಕ್ಕೆ. ಸಣ್ಣ ಮರಕ್ಕೆ 125 ಗ್ರಾಮ್ವರೆಗೂ ಕೊಡ್ಬೋದು. ಇದರಲ್ಲಿ ಒಂದು ವಿಶೇಷ ಏನು ಅಂತಂದರೆ ಈ ಕಾಮಧೇನು ಅಥವಾ ಮತ್ತು ಸತ್ವ ಇದು ಪೂರ್ತಿ ಹರಳು ರೂಪದಲ್ಲಿದೆ, ಸಕ್ಕರೆ ರೂಪದಲ್ಲಿ ಸಂಪೂರ್ಣ 100ಕ್ಕೆ 100 ಕರಗುತ್ತೆ, ಒಂಚೂರು ಉಳಿಯೋದಿಲ್ಲ ನೀರಲ್ಲಿ. ಸೊ ನೀರಲ್ಲಿ ಕರಗೋದ್ರಿಂದ ನೀವು ಇದನ್ನ ಈಗ 100 ಗ್ರಾಮ್ ಹಾಕೋದು ನಿಮಗೆ ಕಷ್ಟ ಆಗುತ್ತೆ. ಒಂದೊಂದು ಗಿಡಕ್ಕೆ 100 ಗ್ರಾಮ್ ಹಾಕೋದು ಕಷ್ಟ ಆದಾಗ ಎಲ್ಲ ರೈತರ ಮನೆಯಲ್ಲೂ ಒಂದು 200 ಲೀಟರ್ದು ಒಂದು ಬ್ಯಾರಲ್ ಇರುತ್ತೆ. ಆ 200 ಲೀಟರ್ ಬ್ಯಾರಲ್ಗೆ 20 kg ಹಾಕಿ ಚೆನ್ನಾಗಿ ಗೂರಾಡಿಸಿ ಕಡ್ಡಿ ಆಡಿಸಿ ಕರಗಿಸ್ಬಿಟ್ಟು ಅದನ್ನ 200 ಲೀಟರ್ ನೀರನ್ನು ಒಂದು ಬಕೆಟಲ್ಲಿ ತುಂಬಿಕೊಂಡು 20 ಲೀಟರ್ ಬಕೆಟಲ್ಲಿ 1 ಲೀಟರ್ ಚೊಂಬು ತಗೊಂಡು ಒಂದೊಂದು ಅಡಿಕೆ ಗಿಡಕ್ಕೆ 1 ಲೀಟರ್ ಹಾಕ್ತಾ ಬಂದ್ರೆ 200 ಗಿಡಕ್ಕೆ ಡ್ರೆಂಚಿಂಗ್ ಆಗಿ ಅಷ್ಟು ಪೋಷಕಾಂಶ ಸಿಕ್ಬಿಡುತ್ತೆ ಕರೆಕ್ಟಾಗಿ. ಡ್ರೆಂಚಿಂಗ್ ಮಾಡ್ಬೋದು. ಅದರದ್ದು ಕೆಲಸ ಮಾಡೋ ಪರಿಣಾಮನೂ ಹೆಚ್ಚಿಗೆ ಆಗುತ್ತೆ. ಇದು ಬೇರಿಗೆ ಕೊಡುವಂಥದ್ದು. ಹರಳು ರೂಪದಲ್ಲಾದ್ರೆ ಮಳೆಗಾಲದ ಟೈಮ್ನಲ್ಲಿ ಹಾಕಿದ್ರೆ ಸ್ವಾಭಾವಿಕ ಅಬ್ಸರ್ವ್ ಆಗುತ್ತೆ. ಇಲ್ಲ ಬೇಸಿಗೆನಲ್ಲಿ ಹಾಕ್ತೀನಿ ಮಾಡ್ತೀನಿ ಅಂದ್ರೆ ಈ ಥರ ಡ್ರೆಂಚಿಂಗ್ ಮಾಡಿದ್ರೆ ಹೆಚ್ಚು ಪರಿಣಾಮ ಆಗುತ್ತೆ. ಆಮೇಲೆ ಕೆಲವು ಸಲ ಈಗ ರೆಡ್ ಮೈಟ್ಸು ವೈಟ್ ಮೈಟ್ಸು ಬಂದಾಗ ಸ್ಪ್ರೇ ಕೊಡ್ತಾ ಇರ್ತಾರೆ ಕೆಲವರು. ಈಗ ಅದು ನಮ್ದು ಕೀಟನಾಶಕನ ಒಂದು 3 ml per ಲೀಟರ್ ಹಾಕೊಂಡು ಸ್ಪ್ರೇ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೂ ಇವರು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನ ಹಾಕೊಂಡು ಸ್ಪ್ರೇ ಮಾಡಬಹುದು. ಕಂಪೇಟಬಲ್ ಇದೆ, ಏನು ಸಮಸ್ಯೆ ಇಲ್ಲ. 5 ಗ್ರಾಮ್ per ಲೀಟರ್ ಒಂದು 200 ಲೀಟರ್ ಬ್ಯಾರಲ್ಲಿಗೆ ಒಂದೇ 1 kg ಹಾಕೊಂಡ್ರೆ ಸಾಕು. 1 kg ಹಾಕಿದ್ರೆ ಸಾಕು. ಅಷ್ಟು ಮಾಡಿ ಆಯಿತು. ಈಗ ಅಡಿಕೆಗೆ 100 ಗ್ರಾಮ್ ಹೇಳಿದ್ರಿ, ತೆಂಗಿಗೆ 250 ಗ್ರಾಮು. ಈಗ ಪ್ರಮುಖ ನಾವು ಇದನ್ನು ನೋಡ್ತಾ ಹೋದರೆ ಬಾಳೆನಲ್ಲಿ ಎಷ್ಟು ರೆಕಮೆಂಡ್ ಮಾಡ್ತೀರಿ? ಬಾಳೆ ಒಂದು ಗಿಡಕ್ಕೆ ನಾವು ಅರೌಂಡ್ 50 ಗ್ರಾಮ್ ಸಜೆಸ್ಟ್. 50 ಗ್ರಾಮ್. ಸೊ ಇದೆಲ್ಲ ನೀವು ಹೇಳ್ತಾ ಇರೋದು ಕಾಮಧೇನು ಈ 5 ಪೋಷಕಾಂಶಗಳಿರುವಂಥದ್ದು. ಸೊ ಬಾಳೆಗೆ ಒಂದು 50 ಗ್ರಾಮ್. ಆಮೇಲೆ ಕಬ್ಬಿನಂತ ಬೆಳೆಯಲ್ಲಿ ಬಳಕೆ ಅದರಲ್ಲಿ ನಾವು ಸಾಯಿಲ್ ಅಪ್ಲಿಕೇಶನ್ 50 kg ಒಂದು ಎಕರೆಗೆ ಹೇಳ್ತೇವೆ. 1 ಎಕರೆಗೆ 50 kg ಹೇಳ್ತೇವೆ. ಅಲ್ಲೂ ಕಬ್ಬಿಣ ಮತ್ತು ಇದ್ರ ಸತ್ವದ ಕೊರತೆ ಬಹಳ ಇದೆ. ಸುಮಾರಿದೆ ಸರ್, ಸುಮಾರಿದೆ. ಅದರಲ್ಲೂ ಬೆಳವಣಿಗೆ ಅದು ಕಬ್ಬು ಪೂರ್ತಿ ಬೆಳ್ಳಗೆ ಬೆಳೆಸ್ಕೊಂಡ್ಬಿಡುತ್ತೆ. ಕಬ್ಬಿಣದ ಕೊರತೆ ಆದ್ರೆ ಬೆಳೆಸ್ಕೊಂಡ್ಬಿಡುತ್ತೆ. ಆಮೇಲೆ ಮರಿ ಹೊಡೆಯೋದಿಲ್ಲ, ಮರಿಗಳು ಬರೋದಿಲ್ಲ. ಆಮೇಲೆ ಎಲೆ ಅಗಲ ಆಗೋದಿಲ್ಲ, ದಪ್ಪ ಆಗೋದಿಲ್ಲ. ಯಾವಾಗ ಎಲೆ ಅಗಲ ಆಗೋದಿಲ್ಲ ನಿಮ್ಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗೋದಿಲ್ಲ, ಕಬ್ಬು ದಪ್ಪ ಇಳುವರಿ ಕಡಿಮೆ ಆಗ್ತದೆ. ಸರಿಯಾಗಿ ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದಾದ್ರೆ ಸರ್ ಈ ಅಂಗೈ ಅಗಲದಷ್ಟು ಎಲೆ ಬರ್ತದೆ ಸರ್. ಕಬ್ಬಿನಲ್ಲೂ ಸರ್ ಇಷ್ಟು ಅಗಲದ ಎಲೆ ಬರ್ತದೆ, ಅವಾಗ ಒಳ್ಳೆ. ಸೊ ಇನ್ನು ಭತ್ತದಲ್ಲೂ ಖಂಡಿತ ಸರ್. ಅದು 1 ಎಕರೆಗೆ ನಾವು 25 kg ಹೇಳ್ತೀವಿ. 25 kg. ಹಾಂ ಸರ್. ಅವರು ನಾಟಿ ಮಾಡಿದಾಗ ಫಸ್ಟ್ ಕೆಲವು ಕಡೆ ಜಿಂಕ್ ಸಲ್ಫೇಟ್ ಅನ್ನು ಕೊಡೋ ಪದ್ಧತಿ ಇದೆ. ಬಹುಶಃ ಮಲೆನಾಡು ಭಾಗದಲ್ಲಿ ಇದೆ ಅಂತ ಕಾಣಿಸ್ತದೆ. ಇಲಾಖೆಯಿಂದ ಕೂಡ ಸಪ್ಲೈ ಇರುತ್ತೆ. ನೀವು ಹೇಳೋದು ಈ ಕಾಂಬಿನೇಷನ್ ಕೊಟ್ಬಿಟ್ರೆ ಒಳ್ಳೇದು. ಮತ್ತು ಸರಿಯಾದ ಫಾರ್ಮುಲೇಷನ್ ಮಿಕ್ಸ್ ಆಗಿರ್ತದೆ, ರಿಸ್ಕ್ ಇರೋದಿಲ್ಲ, ಸುಲಭನಾಗಿ ಈಗ ಅವುಗಳಿಗೆ ಸಿಗುತ್ತೆ ಕೂಡ, ಅಪ್ಟೇಕು ಚೆನ್ನಾಗಾಗುತ್ತೆ. ಓಕೆ. ಆಮೇಲೆ ಹತ್ತಿಯಲ್ಲಿ ಆ ಕೆಂಪು ಎಲೆ ರೋಗದ ಡಿಸೀಸಸ್ ಏನು ಬರುತ್ತೆ, ಅದು ಒಂದು ಪೋಷಕಾಂಶ ಕೊರತೆ ಏನು ಬರುತ್ತೆ, ಅದನ್ನ ನಾವು ಇದು ಮಾಡಲಿಕ್ಕೆ ಆ ಕಾಯಿ ಹಿಡಿಯೋ ಹಂತದಲ್ಲಿ ಒಂದು ಸ್ಪ್ರೇ ಕೊಟ್ಬಿಟ್ರೆ ಅವಾಗ ಕಾಯಿ ಉದುರೋದು ಕಡಿಮೆ ಆಗುತ್ತೆ, ಸ್ಕ್ವೇರ್ ಬೀಳೋದು ಕಡಿಮೆ ಆಗುತ್ತೆ, ಎಲೆ ಕೆಂಪಾಗೋದನ್ನು ಅವಾಯ್ಡ್ ಆಗಿ ಒಳ್ಳೆ ಇಳುವರಿ ಪಡಿಬಹುದು ರೈತರು. ಓಕೆ.
ಸೊ ಬಹುತೇಕ ಈ ಎಲ್ಲ ಬೆಳೆಗೆ ಈ ತೊಗರಿ ಅಂತ ಬೆಳೆಯಲ್ಲಿ ಬಳಕೆಯಲ್ಲಿ ಇದೆಯಾ? ಇದೆ ಸರ್. ಈಗ ಸಿಂಪಡಣೆ ಹೇಳ್ತೀರಾ? ಹೌದು, ಈಗ ಆಲ್ರೆಡಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಪಲ್ಸ್ ಮ್ಯಾಜಿಕ್ ಅನ್ನೋವಂಥದ್ದನ್ನ ಒಂದು ತುಂಬಾನೇ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದು ಮೈಕ್ರೋನ್ಯೂಟ್ರಿಯೆಂಟ್ ಫಾರ್ಮುಲೇಷನ್ ಇದೆ ಅದರಲ್ಲಿ. ಓಕೆ, ಸೊ ಅದನ್ನಾದ್ರೂ ಬಳಸ್ಬೋದು, ಅಥವಾ ಈ ಮೈಕ್ರೋನ್ಯೂಟ್ರಿಯೆಂಟ್ ಕಬ್ಬಿಣ, ಸತು, ಮ್ಯಾಂಗನೀಸ್, ಬೋರಾನ್ ಇರ್ತಕ್ಕಂಥ ಕಾಂಬಿನೇಷನ್ ಇರ್ತಕ್ಕಂಥ ಯಾವುದೇ ಒಂದು ನಮ್ಮ ಕಾಮಧೇನು ಆದ್ರೆ ಒಂದು 200 ಲೀಟರ್ ಬ್ಯಾರಲ್ಗೆ 1 kg ಬೆಳೆಸ್ಕೊಂಡು ಸ್ಪ್ರೇ ಮಾಡ್ಬೋದು. ಅಂದ್ರೆ 0.5% ಆಯ್ತಾ? ಹೌದು. ಓಕೆ. ಈಗ ಸರ್, ಈಗ ಮಾವಿನ ಸೀಸನ್ ಇದೆ. ಮಾವಿನ ಬೆಳೆಗಳಲ್ಲಿ ಮಾವಿನ ಬೆಳೆಯಲ್ಲಿ ಇದನ್ನ ಯಾರು ನಮ್ಮ IHR ಮ್ಯಾಂಗೋ ಸ್ಪೆಷಲ್ ಮಾಡಿದ್ದಾರೆ. ಅದು ಕೂಡ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪೆಸಿಫಿಕೇಶನ್. ಬನಾನಾ ಸ್ಪೆಷಲ್ ಮೈಕ್ರೋನ್ಯೂಟ್ರಿಯೆಂಟ್. ಸೊ ಆ ಜಾಗದಲ್ಲಿ ನಿಮ್ಮ ಕಾಮಧೇನು ವರ್ಕ್ ಆಗುತ್ತೆ. ಮತ್ತು ವೇಗ ಮತ್ತೆ ರುದಿ ಅನ್ನೋಂಥ ಲಿಕ್ವಿಡ್ ಫಾರ್ಮುಲೇಷನ್ಸ್ ಮಾಡಿದೀವಿ. ಅದರಲ್ಲಿ ಚಿಲ್ಲೇಟೆಡ್ ರೂಪದಲ್ಲಿ ಹಾಕಿರೋದ್ರಿಂದ ಹೆಚ್ಚು ಅಬ್ಸಾರ್ಪ್ಷನ್, ಯುಟಿಲೈಸೇಷನ್ ಚೆನ್ನಾಗಿ ಕೂಡ ಆಗುತ್ತೆ ಸರ್. ಇದೆಲ್ಲ ಈಗ ನಿಮ್ಮ ಕಾಮಧೇನು ಅಂದ್ರೆ 5 ಗ್ರಾಮ್ 1 ಲೀಟರ್, 1 ಲೀಟರ್ಗೆ. ಲಿಕ್ವಿಡ್ ಆದ್ರೆ 3 ಮಿಲಿ 1 ಲೀಟರ್ಗೆ. 3 ಮಿಲಿ 1 ಲೀಟರ್ಗೆ. ಆಮೇಲೆ ಸರ್, ಈಗ ತರಕಾರಿಗಳಲ್ಲಿ ವೆಜಿಟೇಬಲ್ ಸ್ಪೆಷಲ್ ಮಾಡಿದ್ದಾರೆ IHR. ಹೌದು, ಅದು ಕೂಡ ಮೈಕ್ರೋನ್ಯೂಟ್ರಿಯೆಂಟ್ ಅಂಡ್ ಗ್ರೋತ್ ಪ್ರಮೋಟರ್ ಫಾರ್ಮುಲೇಷನ್. ಓಕೆ. ಸೊ ಈಗ ತರಕಾರಿಗಳಲ್ಲೂ ಕೂಡ ನಿಮ್ಮ ಈ ಕಾಮಧೇನುವನ್ನು ಬಳಕೆ ಮಾಡಬಹುದು. ತರಕಾರಿ ಮತ್ತು ಈ ಕಲ್ಲಂಗಡಿ ಹಣ್ಣಿನಂತ ಬೆಳೆಗಳಲ್ಲೂ ಕೂಡ ಯಥೇಚ್ಛವಾಗಿ ಆಲ್ರೆಡಿ ಬಳಸ್ತಾ ಇದ್ದಾರೆ. ಸೊ ಇದು ಬಹಳ ತಲೆಬಿಸಿ ಮಾಡ್ಕೊಳ್ಳೋದನೆ ಹೂವಾಗುವ ಹಂತದಲ್ಲಿ 5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ರೆ ಇದು ಖರ್ಚಿನ ಬಾಬ್ತೇನಲ್ಲ, ಏನಿಲ್ಲ ಸರ್. ಒಂದು ಅಟ್ಲೀಸ್ಟ್ ಸುಮ್ಮನೆ ಒಂದು ಕಣ್ಣು ಅಳತೆಯಲ್ಲೇನೆ ಅವರು ಒಂದು 10 ರಿಂದ 15% ಈಲ್ಡ್ ಅನ್ನ ಇಂಪ್ರೂವ್ ಮಾಡ್ತಾರೆ. ವ್ಯತ್ಯಾಸ ಮಾಡಬಹುದು. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಓಕೆ. ಸೊ ಹಾಗಿದ್ರೆ ವೇಟ್ ಅಲ್ಲಿ ತುಂಬಾ ಇದು ಬರುತ್ತೆ ಸರ್. ಸೀಡ್ ವೇಟ್ ಅಥವಾ ಟೆಸ್ಟ್ ವೇಟ್ ಅಂತ ಏನ್ ಕರಿತೀವಿ, 100 ಸೀಡ್ ವೇಟ್, ಅದು ಇಲ್ಲಿ ಚೆನ್ನಾಗಿ ಬರುತ್ತೆ. ಬೀಜಗಳು ಚೆನ್ನಾಗಿ ತುಂಬಿಕೊಳ್ಳುತ್ತೆ, ಥಿಕ್ನೆಸ್. ಆಮೇಲೆ ಡಿಫಿಷಿಯನ್ಸೀಸ್ ಬರಲ್ಲ. ಡಿಫಿಷಿಯನ್ಸೀಸ್ ಬರದಲ್ಲೇ ಇರೋದ್ರಿಂದ ಒಳ್ಳೆ ಇಳುವರಿ ಬರುತ್ತೆ. ಸೊ ಹಾಗಾಗಿ ಬಹುತೇಕ ಎಲ್ಲ ಬೆಳೆಗಳಲ್ಲಿ. ಆಮೇಲೆ ಸರ್, ನಾವು ಈ ವರ್ಷ ನಮ್ಮ ಫಾರ್ಮ್ ಟಿವಿಯಿಂದ ಭಾಳ ಪ್ರಮಾಣಕ್ಕೆ ಕಾಫಿ ಮತ್ತು ಕೋಕೋವನ್ನು ಕಾಫಿಗಿಂತ ಕೋಕೋ ಮತ್ತು ಕಾಳುಮೆಣಸನ್ನು ಮತ್ತು ಗೋಡಂಬಿಯನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ವಿಶೇಷವಾಗಿ ಕಾಳುಮೆಣಸಿನಲ್ಲಿ ಈ ಥರ ಸಿಂಪಡಣೆ ಭಾಳ ರೂಢಿಗೆ ಬಂದಿದೆ. ಈಗ ಅಥವಾ ವಿಜ್ಞಾನಿಗಳನ್ನು ಮಾಡಿದ್ದಾರೆ, ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಅಲ್ಲಿ ISR ಪೆಪ್ಪರ್ ಸ್ಪೆಷಲ್ ಅಂತ ಮಾಡಿದ್ರು, ಬಟ್ ಅದು ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ. ಅಲ್ಲಿ ಕಾಳುಮೆಣಸಿಗೆ ನಿಮ್ಮ ಈ ಸೂಕ್ಷ್ಮ ಇದು ಏನು ನಿಮ್ಮ ಕಾಮಧೇನು ಇದೆ, ಅದನ್ನು ಸಿಂಪಡಣೆ ತೊಗೋಬೋದಾ? ಸಿಂಪಡಣೆ ತಗೋಬಹುದು ಸರ್. ಮತ್ತೆ ಮಳೆಗಾಲ ಟೈಮಲ್ಲಿ ಸಾಯಿಲ್ ಅಪ್ಲಿಕೇಶನ್ ಕೂಡ ಮಾಡಬಹುದು. 3 ವರ್ಷದ ಮೇಲ್ಪಟ್ಟಂತ ಬಳ್ಳಿಗೆ ಅದಕ್ಕೆ ಒಂದು ಬಳ್ಳಿಗೆ 250 ಗ್ರಾಮ್ ಅನ್ನ ಯಾಕೆಂದ್ರೆ ಅದು ದೊಡ್ಡದಿರುತ್ತೆ ಸರ್, ವೆಜಿಟೇಷನ್ ಜಾಸ್ತಿ ಇರುತ್ತೆ, ಅದಕ್ಕೆ ರಿಕ್ವೈರ್ಮೆಂಟ್ ಅಷ್ಟೇ ಇರುತ್ತೆ. ಸೊ ಬುಡಕ್ಕೆ ಬೇರಿಗೆ ಕೊಡೋದಾದ್ರೆ 250 ಪರ್ ಪ್ಲಾಂಟ್, ಮತ್ತೆ ಸ್ಪ್ರೇ ಮಾಡೋದಾದ್ರೆ 5 ಗ್ರಾಮ್ ಪರ್ ಲೀಟರ್. 1 ಲೀಟರ್ ಇದಕ್ಕೆ 5 ಗ್ರಾಮ್ ಸಾಕು. ಹೌದು ಸರ್. ಓಕೆ. ಸೊ ನೀವು ಮಣ್ಣಿ ಕೊಡಿದ್ರೆ ಒಂದೇ ವರ್ಷಕ್ಕೆ ಒಂದ್ಸರಿ ಕೊಟ್ಟರೆ ಸಾಕು ಸರ್. ಇದಾದರೆ ಸಿಂಪಡಣೆ ನಾರ್ಮಲಿ 2-3 ಸಿಂಪಡಣೆ ತೊಗೋತಾರೆ. ಈಗ ಮೇ ತಿಂಗಳಲ್ಲಿ ಒಂದು ತೊಗೋತಾರೆ, ಸೆಪ್ಟೆಂಬರ್ ಒಂದು, ಅಗತ್ಯ ಬಿದ್ದರೆ ನವಂಬರ್ದ ಒಂದು ತೊಗೋತಾರೆ. ಸೊ ಆ ಟೈಮ್ನಲ್ಲಿ ಎಲ್ಲದರ ಜೊತೆಗೆ ಇದೊಂದು 5 ಗ್ರಾಮ್ ಹಾಕಿ ಹೊಡೆದ್ಬಿಟ್ರೆ ಸೇಫ್. ಸರಿ ಆಯ್ತು. ಬೋರ್ಡು ಮಾಡುವಾಗ ಒಂದು ಬೇಡ, ಮಿಕ್ಕಿದ ಟೈಮಲ್ಲಿ ಯಾವ್ದಾದ್ರು ಪೆಸ್ಟ್ ಅಂಡ್ ಡಿಸೀಸ್ ಬೋರ್ಡು ಅಲ್ಲ, ಇದು ಸಪ್ರೇಟೇ ಮಾಡ್ತಾರೆ. ಬೋರ್ಡೋ ಸಿಂಪಡಣೆ ಬೇರೆ, ಇದರಲ್ಲಿ ಬರೀ ಇದು ಮೈಕ್ರೋನ್ಯೂಟ್ರಿಯೆಂಟ್ ಅಂದಲ್ಲ, ಅದು NPK ಹಾಕ್ತಾರೆ, ಹ್ಯೂಮಿಕ್ ಆಸಿಡ್ ಹಾಕ್ತಾರೆ, ಅದೆಲ್ಲ ಹಾಕ್ತಾರೆ. ಹಾಗಾಗಿ ಅದ್ರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಬಳಕೆ ರೂಢಿಯಲ್ಲಿದೆ, ಅದರಲ್ಲಿ ನಿಮ್ಮ ಕಾಮಧೇನು ಕೂಡ ಫಿಟ್ ಆಗುತ್ತೆ. ಆಮೇಲೆ ಹೊಸದಾಗಿ ಈಗ ಕೋಕೋ, ಕಾಳುಮೆಣಸು, ಆಮೇಲೆ ಕಾಫಿ, ಬಾಳೆ ಹಚ್ಚೋರು ಕೂಡ ಪ್ರತಿಯೊಂದು ಗುಣಿಗುನು ಕೂಡ. ಹೌದು. ಈಗ ನಾವು ಕೋಕೋ ಬಹಳ ಪ್ರಮೋಟ್ ಮಾಡ್ತಾ ಇದೀವಿ. ಈ ಕೋಕೋ ಗಿಡ ಚಿಕ್ಕದಿರುತ್ತೆ ನಾಟಿ ಮಾಡುವಾಗ ಈ ನಿಮ್ಮ ಕಾಮಧೇನು ಎಷ್ಟು ಬಳಕೆ ಮಾಡಬಹುದು? 50 ಗ್ರಾಮ್ ಅಷ್ಟು. 50 ಗ್ರಾಮ್. ಓಕೆ, 50 ಗ್ರಾಮು ಮಾಡಬಹುದು. ಸೊ ಅದನ್ನು ಆಮೇಲೆ ಗಿಡ ದೊಡ್ಡ ಆದ್ಮೇಲೆ ಬಹುಶಃ ಹೆಚ್ಚಬೇಕು. ಹೇಗೆ ಬಯೋಮಾಸ್ ಅದ್ರದ್ದು ಬೆಳೀತಾ ಹೋಗುತ್ತೆ. ಈಗ ಮಗು ಬೆಳೆದಂಗೆ ಹೇಗೆ ಊಟ ಜಾಸ್ತಿ ತಿನ್ನುತ್ತೋ ಆ ರೀತಿ ಅದು ಬೇಕು. ಈಗ ಒಂದು 3 ವರ್ಷಕ್ಕೆ ಅದು ಫಸಲು ಬರುತ್ತೆ. 3 ವರ್ಷದ ಗಿಡಕ್ಕೆ ಸುಮಾರು ಒಂದು ಈ ಕಡೆ 5 ಅಡಿ ಹರಡಿರುತ್ತೆ. ಸೊ ಅದಕ್ಕೆ ಒಂದು 100 ಗ್ರಾಮ್ ಬೇಕಾಗ್ಬೋದಾ? 100 ರಿಂದ 150 ಗ್ರಾಮ್ ವರೆಗೂ 150 ಗ್ರಾಮ್ ಬೇಕಾಗ್ಬೋದು ಒಂದು ಗಿಡಕ್ಕೆ. ಓಕೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಮೈಕ್ರೋನ್ಯೂಟ್ರಿಯೆಂಟ್ ಹೇಳೋದು, ಈಗ ನಾವು ಕಾಮಧೇನು ಬಳಕೆ ಮಾಡೋದಾಯಿತು, ಒಟ್ಟಾರೆಯಾಗಿ ಯಾವುದೋ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಸೂಕ್ಷ್ಮ ಪೋಷಕಾಂಶವನ್ನು ಬಳಕೆ ಮಾಡಬೇಕು. ಈಗೇನಾಯ್ತು, ನಾವು ಲಾ ಆಫ್ ಮಿನಿಮಮ್. ಸೊ ಎಲ್ಲದೂ ಸರಿ ಇದ್ದು ಯಾವುದೋ ಒಂದು ಕೊರತೆ ಇದ್ದರೆ ಅದರಿಂದಾಗಿಯೇ ಇಳುವರಿ ನಷ್ಟ ಆಗುತ್ತೆ. ಹಾಗಾಗಿ ಯಾವುದು ಇದು ಅಂತ ನಾವು ಅವಾಗ ಹೇಳ್ತಾ ಇರ್ತೀವಿ. ಸೊ ಆ ರೀತಿಯಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ನಾವು ಗಮನ ಕೊಟ್ಟರೆ ಒಟ್ಟಾರೆಯಾಗಿ ಇಳುವರಿ ದೃಷ್ಟಿಯಿಂದ ಒಳ್ಳೆಯದು ಸರ್. ಅದು ಕಾಮಧೇನು ಇರಲಿ, ಕಲ್ಪವೃಕ್ಷ ಇರಲಿ, ಮತ್ತೊಂದು ಅಲ್ಲ, ಒಟ್ಟಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನ ಅಲಕ್ಷ್ಯ ಮಾಡಬೇಡಿ. ಹೌದು.
ಇದು ನಾವು ತುಂಬಾನೇ ಖಂಡಿತವಾಗಿ ಹೇಳ್ಬೋದು. ವೀಕ್ಷಕರೇ, ಇಷ್ಟೊತ್ತು ನಾವು ಹಲವಾರು ವಿಷಯ ಚರ್ಚೆ ಮಾಡಿದ್ವಿ. ವಿಶೇಷವಾಗಿ ಸೂಕ್ಷ್ಮ ಪೋಷಕಾಂಶಗಳು ಎಲ್ಲದನ್ನು ವಿವರವಾಗಿ ಡೀಟೇಲ್ಡಾಗಿ ನಾವು ಏನು ಹೋಗಲಿಲ್ಲ, ಯಾಕೆಂದರೆ ಅದೇ ಒಂದು ದೊಡ್ಡ ಚಾಪ್ಟರ್ ಆಗಿಬಿಡುತ್ತೆ. ಒಟ್ಟಾರೆಯಾಗಿ ಇದರಿಂದ ಏನಕ್ಕೆ ಈ ವಿಷಯ ಚರ್ಚೆಗೆ ನಾವು ಈಗ ಇವ್ರನ್ನ ಡಾಕ್ಟ್ರನ್ನ ಕೇಳಿದ್ವಿ ಅಂದರೆ, ಹರಳುದಿರ್ತದೆ ಅಂತ ಅಡಿಕೆನಲ್ಲಿ ಭಾಳ ಟೆನ್ಷನ್ ಮಾಡ್ಕೊಂಡು ನಮ್ಗೆ ದಿನಾನು ಒಬ್ಬ ಕೇಳ್ತಾನೆ ಇರ್ತಾರೆ. ಒಟ್ಟಾರೆಯಾಗಿ ಮೈಕ್ರೋನ್ಯೂಟ್ರಿಯೆಂಟ್ ಕಾಂಬಿನೇಷನ್ನ ಬಳಕೆ ಮಾಡೋದ್ರಿಂದ ಕೊನೆಯ ಪಕ್ಷ ಒಂದು ಭಾಗ ಆದರೂ ಅದರಲ್ಲಿ ಕಡಿಮೆ ಅದರ ಇದು ಬೇರೆ ಕಾರಣಗಳಿಂದ ಆದರೆ ಅದಕ್ಕೆ ಆಮೇಲೆ ಬೇರೆ ಶೋಧ ಮಾಡೋದು ಅನಿವಾರ್ಯ ಆಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಯಾವುದೋ ಒಂದು ಸೂಕ್ಷ್ಮ ಪೋಷಕಾಂಶ ನಿಮಗೆ ವಿಶ್ವಾಸ ಇರುವಂಥದ್ದು ಮಾಡ್ಬೋದು. ಅದು ಎಲ್ಲಕ್ಕಿಂತ ನಾವು ಸ್ವಾಭಾವಿಕ ರೆಕಮೆಂಡ್ ಮಾಡೋದು ನಮ್ಮ ವಾಹಿನಿಯ ಜೊತೆಗೆ ಮೊದಲಿಂದನೇ ಜೋಡಿಸ್ಕೊಂಡಿರುವಂಥ ಫ್ಯೂಚರ್ ಬಯೋಟೆಕ್ಕು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಏನಾದ್ರು ವ್ಯತ್ಯಾಸ ಆದರೆ ಅವ್ರನ್ನ ಕೇಳೋಕ್ಕಾಗುತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇವರು ನಿಮಗೆ ನೇರವಾಗಿ ಲಭ್ಯರಿರ್ತಾರೆ. ನಮ್ಮ ನೇರ ಪ್ರಸಾರದಲ್ಲಾಯಿತು, ಬೇರೆದಿಂದಲಾಯಿತು. ನಿಮಗೆ ಇದನ್ನು ನಾವು ಏನೇ ಪ್ರೋಗ್ರಾಮ್ ಕೇಳಿದರೂ ಮತ್ತೆ ನಿಮಗೆ ನಿಮ್ಮ ಬಳಕೆ ಮಾಡುವಾಗ ಒಂದಷ್ಟು ವಿವರಗಳು ಬೇಕಾಗುತ್ತೆ. ಆ ಥರದ್ದು ಸಂದರ್ಭದಲ್ಲಿ ಅಥವಾ ನಿಮ್ದು ಯಾವುದೋ ಗಿಡದ್ದು ಆಕಾರ ವಿಕಾರ ಆಗಿದೆ ಅಂತ ಆದರೆ ಅದನ್ನು ಕಳಿಸಿದರೆ ನೋಡಿ ಅದ್ರದ್ದು ಏನು ಅಂತ ಹೇಳೋದು ಈಗ ನಿಮ್ಗೆ ಗೊತ್ತು. ಆ ಥರದ್ದು ನಾವು ಸಾಕಷ್ಟು ಸರಿ ಕಮ್ಯುನಿಕೇಷನಿಗೆ ರೆಫರ್ ಮಾಡಿದ್ದೀವಿ. ಹಾಗೆ ಒಟ್ಟಾರೆಯಾಗಿ ಸೂಕ್ಷ್ಮ ಪೋಷಕಾಂಶವನ್ನು ಬಳಸುವಾಗ ಯಾವುದೋ ಬ್ರ್ಯಾಂಡನ್ನು ಬಳಕೆ ಮಾಡೋದಕ್ಕಿಂತ ನಾವು ಮತ್ತೆ ಹೇಳ್ತಾ ಇರ್ತೀವಿ, ಫ್ಯೂಚರ್ ಬಯೋಟೆಕ್ದೇ ಬಳಕೆ ಮಾಡಿ. ಏಕೆಂದರೆ ಇದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಾವು ನೀವು ಇವರು ಎಲ್ಲ ಒಟ್ಟಾಗಿ ಬೆಳೆಯೋಣ ಅಂತ ನಮ್ಮ ಟ್ಯಾಗ್ಲೈನ್ ಪ್ರಕಾರ ಒಟ್ಟಾಗಿ ಬೆಳೀತಾ ಇದ್ದೀವಿ. ಹಾಗಾಗಿ ಇಷ್ಟೊತ್ತು ನಮಗೆ ಇದಕ್ಕೆ ಸಾಕಷ್ಟು ನಮಗೆ ನಾಲೆಜನ್ನು ಕೊಟ್ಟಂಥ ನಮ್ಮ ಫ್ಯೂಚರ್ ಬಯೋಟೆಕ್ನ ಸ್ಥಾಪಕರಾದಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೂ ಕೂಡ ಇದು ಬರೇ ಕಾರ್ಯಕ್ರಮ ನೋಡೋದಷ್ಟೇ ಅಲ್ಲ, ಒಟ್ಟಾರೆಯಾಗಿ ಇದನ್ನ ಬಳಕೆ ಮಾಡ್ಕೋಬೇಕು. ಈ ಅವೇರ್ನೆಸ್ ಈಗ ಹೆಚ್ಚಾಗ್ತಾ ಇದೆ ಇದು ಪೋಷಕಾಂಶಗಳ ಬಗ್ಗೆ. ಯಾಕೆ ನಮಗೆ ರೈತರಿಂದ ಬರುವಂಥ ಕ್ವೈರಿ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಸೂಕ್ಷ್ಮಾಣು ಜೀವಿಗಳ ಕುರಿತಾಗಿ ಸಾಕಷ್ಟು ಅವೇರ್ನೆಸ್ ಬರ್ತಾ ಇದೆ. ಇದು ಒಳ್ಳೆಯ ಲಕ್ಷಣ ಖಂಡಿತವಾಗಿ. ಅಂಥೇಳಿ ನೀವು ಕೂಡ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.